ನಮಸ್ಕಾರ ವೀಕ್ಷಕರೇ, ವೈಕುಂಠ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ. ರಾಜ್ಯದ ಎಲ್ಲಾ ಕಡೆ ವೈಕುಂಠ ಏಕಾದಶಿಯನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಏಕಾದಶಿಯನ್ನ ಅದರಲ್ಲೂ ಕೂಡ ಉಪವಾಸ ಮಾಡುವುದರ ಮೂಲಕ ಈ ವೆಂಕಟೇಶ್ವರನ ಒಂದು ದರ್ಶನವನ್ನ ಮಾಡುವುದರ ಮೂಲಕ ಈಗಾಗಲೇ ಈ ಒಂದು ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಲಾಗುತ್ತೆ. ಹಾಗಾದ್ರೆ ಯಾವ ರೀತಿಯಾದಂತಹ ಆಚರಣೆ ನಡೆಯುತ್ತೆ, ಹಿನ್ನೆಲೆ ಏನು, ವೈಕುಂಠ ಏಕಾದಶಿಯನ್ನ ಯಾವ ಕಾರಣಕ್ಕೆ ಇವತ್ತಿನ ಈ ಏಕಾದಶಿ ತುಂಬಾ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ, ಇವತ್ತಿನ ದಿನ ಯಾಕೆ ಶುಭ ದಿನ, ಅದರಲ್ಲೂ ಕೂಡ ಇವತ್ತು ದೇವರ ದರ್ಶನವನ್ನ ಮಾಡಿದ್ರೆ ಸ್ವರ್ಗದ ಬಾಗಿಲು ತೆರೆದಂತೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಇವೆಲ್ಲದರ ಹಿಂದಿನ ಪುರಾಣ ಕಥೆಗಳೇನು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡೋದಕ್ಕೆ ನನ್ನ ಜೊತೆ ಗಣ್ಯ ಈಗಾಗಲೇ ವಿದ್ಯಾಶಂಕರ ಗುರೂಜಿ ಅವರು ಕೂಡ ಇದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನ್ಯೂಸ್ 18ನ ಎಲ್ಲ ವೀಕ್ಷಕ ಬಾಂಧವರಿಗೂ ಈ ವಿಶೇಷವಾದಂತಹ ವೈಕುಂಠ ಏಕಾದಶಿಯ ವೈಭವ ಅನ್ನುವಂಥ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ತಮಗೂ ಹಾಗೆ ಸ್ವಾಗತವನ್ನ ಕೋರ್ತಾ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಒಂದು ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ನ್ಯೂಸ್ 18 ಅವರು. ಯಾಕಂದ್ರೆ ಪ್ರತಿಯೊಂದರಲ್ಲೂ ಹೊಸತನಗಳನ್ನ ಕೊಡಬೇಕು, ವೀಕ್ಷಕರಿಗೆ ಒಂದು ಹೊಸತನಗಳನ್ನ ಮುಟ್ಟಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಮುಂದಿದೆ ಪಡ್ಕೊಳ್ತೀನಿ. ಹಾಗೇನೆ ವೈಕುಂಠ ಏಕಾದಶಿಯ ಹಿನ್ನೆಲೆ ಏನು, ಈಗಾಗಲೇ ವಿದ್ಯಾಶಂಕರ್ ಗುರೂಜಿ ಅವರು ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಅದರ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಪುರಾಣಗಳಲ್ಲಿ ಉಲ್ಲೇಖ ಇದೆ. ವೈಕುಂಠ ವೈಭವಕ್ಕೆ ಮತ್ತೆ ಸ್ವಾಗತ. ಈಗ ದೇಶಾದ್ಯಂತ ಇವತ್ತು ವೈಕುಂಠ ಏಕಾದಶಿನ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಬೆಳಗ್ಗಿನಿಂದಲೇ ಅದರಲ್ಲೂ ಕೂಡ ಭಕ್ತರು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಕೂಡ ಬಾಲಾಜಿಗೆ ಒಂದು ವಿಶೇಷ ಪೂಜೆಯನ್ನ ಮಾಡಲಾಗಿದೆ, ವಿಶೇಷ ಹೂವಿನಿಂದ ಅಲಂಕಾರವನ್ನ ಮಾಡಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಭಕ್ತರು ಬೆಳಗ್ಗಿನಿಂದಲೇ ದೇವಸ್ಥಾನಕ್ಕೆ ಹೋಗಿ ಇವತ್ತು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೆಯೇ ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಗೋವಿಂದನ ನಾಮ ಸ್ಮರಣೆ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು. ಬೆಳಗ್ಗೆ 4 ಗಂಟೆಯಿಂದಲೇ ಸರತಿ ಸಾಲಲ್ಲಿ ಭಗವಂತನ ದರ್ಶನವನ್ನ ಪಡೆದ್ರೆ, ಇವತ್ತು ದೇವರ ದರ್ಶನವನ್ನ ಪಡೆದ್ರೆ ಮೋಕ್ಷ ಪ್ರಾಪ್ತಿ ಆಗತ್ತೆ, ಸ್ವರ್ಗದ ಬಾಗಿಲು ತೆರೆಯತ್ತೆ ಅನ್ನುವಂತಹ ಪ್ರತೀತಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನಿಂದಲೇ ವೈಕುಂಠ ಏಕಾದಶಿ ಒಂದ್ ಕಡೆ ಉಪವಾಸ ಆದ್ರೆ ಮತ್ತೊಂದ್ ಕಡೆ ದೇವರ ದರ್ಶನವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಈಗಾಗಲೇ ದೇಶದಾದ್ಯಂತ ಬಾಲಾಜಿಯ ಭಕ್ತರು ಈಗ ವೆಂಕಟರಮಣನನ್ನ ನೋಡೋದಕ್ಕೆ ಈಗಾಗಲೇ ಬೇರೆ ಬೇರೆ ದೇವಸ್ಥಾನಗಳಿಗೆ ಕೂಡ ತೆರಳಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಒಂದು ಚಿತ್ರಣವನ್ನ ಕೂಡ ನೀವು ಈಗಾಗಲೇ ಗಮನಿಸಬಹುದು. ಒಂದ್ ಕಡೆ ಟಿಟಿಡಿಯ ಒಂದು ಚಿತ್ರಣವನ್ನ ಕೂಡ ನೀವು ಈಗಾಗಲೇ ಗಮನಿಸಬಹುದು. ಯಾವ ರೀತಿಯಾಗಿ ತಿರುಪತಿಯಲ್ಲೂ ಕೂಡ ಭಕ್ತ ಸಾಗರವೇ ಅಲ್ಲಿ ನೆರೆದಿರೋದನ್ನ ಗಮನಿಸಿದ್ರೆ, ಇನ್ನೊಂದು ಕಡೆ ಇಸ್ಕಾನ್ ನಲ್ಲೂ ಕೂಡ ಹಾಗೇನೆ ಟಿಟಿಡಿಯಲ್ಲೂ ಕೂಡ ಈಗಾಗಲೇ ಭಕ್ತರು ಬೆಳಗಿನಿಂದಲೇ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಇವತ್ತು ವೆಂಕಟೇಶ್ವರನ ನೋಡೋದೇ ಒಂದು ರೀತಿಯ ಕಣ್ಣಿಗೆ ಹಬ್ಬ ಅಂತಾನೆ ಹೇಳಬೇಕಾಗುತ್ತೆ. ಸಾಕಷ್ಟು ರೀತಿಯಲ್ಲಿ ಇವತ್ತು ವೆಂಕಟೇಶ್ವರನ ಅಲಂಕಾರ ಮಾಡಲಾಗುತ್ತೆ. ಅದುವೇ ಇವತ್ತಿನ ಒಂದು ಹೈಲೈಟ್ ಅಂತಾನೆ ಕೂಡ ನಾವು ಹೇಳಬೇಕಾಗುತ್ತೆ. ಇನ್ನು ಭಕ್ತರು ಕೂಡ ದರ್ಶನವನ್ನ ಪಡಿತಾ ಇದ್ದಾರೆ. ಬೇರೆ ಬೇರೆ ಪೂಜೆ ಪುನಸ್ಕಾರಗಳನ್ನು ಇವತ್ತು ಮಾಡಲಾಗ್ತಾ ಇದೆ. ಹಾಗೆಯೇ ಬೆಳಗ್ಗಿನಿಂದಲೇ ಸುಪ್ರಭಾತ ಪೂಜೆಯಿಂದ ಹಿಡಿದು ಬೇರೆ ಬೇರೆ ವಿಶೇಷ ಪೂಜೆಯನ್ನು ಕೂಡ ಇವತ್ತು ವೆಂಕಟೇಶ್ವರನಿಗೆ ನೆರವೇರಿಸಲಾಗ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ ದೇಶದಾದ್ಯಂತ ವೈಕುಂಠ ಏಕಾದಶಿಯನ್ನ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಒಂದ್ ಕಡೆ ವಿದ್ಯಾಶಂಕರ ಗುರೂಜಿ ಆಗ್ಲೇ ಹೇಳ್ತಾ ಇದ್ವಿ, ನಾವು ಒಂದ್ ಕಡೆ ಇದು ಸಂಭ್ರಮ ಅಂತ ಹೇಳುತ್ತೀವಿ, ಇನ್ನೊಂದ್ ಕಡೆ ಉಪವಾಸ ಅಂತ ಹೇಳ್ತೀವಿ. ಅವು ಎರಡರ ಮಿಶ್ರಣ ಕೂಡ ಹೌದು ಈ ಒಂದು ವೈಕುಂಠ ಏಕಾದಶಿ. ಮೊದಲನೇದಾಗಿ ವೈಕುಂಠ ಏಕಾದಶಿಯ ಮಹತ್ವ ಹಿನ್ನೆಲೆ ಏನು? ನೋಡಿ, ವರ್ಷಕ್ಕೆ ಒಂದು 23ರಿಂದ 24 ಏಕಾದಶಿಗಳು ಬರ್ತವೆ. ಆದರೆ ಯಾಕೆ ಈ ಏಕಾದಶಿಗೆ ಬಹಳಷ್ಟು ಮಹತ್ವ, ಅದು ಪುಷ್ಯಮಾಸದಲ್ಲಿ ಬರ್ತಕ್ಕಂತಹ ಒಂದು ಏಕಾದಶಿಗೆ ಯಾಕೆ ಇಷ್ಟು ಮಹತ್ವ ಅಂತ ಹೇಳಿದರೆ, ಈ ದಿವಸವೇ ಶ್ರೀ ಮಹಾವಿಷ್ಣು ಶೇಷಶಾಹಿಯಾಗಿ ಏನು ಮಲಗಿದ್ದಾನೆ ದಕ್ಷಿಣಾಯನ ಪುಣ್ಯಕಾಲದಲ್ಲಿ, ಇನ್ನೇನು ಉತ್ತರಾಯಣ ಪುಣ್ಯಕಾಲ ಇನ್ನೇನು ಪ್ರಾರಂಭ ಆಗುತ್ತೆ ಜನವರಿಯಿಂದ, ಅಂದರೆ ಮಕರ ರಾಶಿಗೆ ಒಂದು ರವಿಯ ಒಂದು ಪ್ರವೇಶ ಆದಾಗ ಮಕರ ಸಂಕ್ರಮಣ ಏನಾಗುತ್ತೆ, ಅಲ್ಲಿಂದ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಅದಕ್ಕೆ ಸ್ವಲ್ಪ ಮುಂಚಿತವಾಗಿ ಎದ್ದೊಳ್ಬೇಕಲ್ವ ಮಹಾವಿಷ್ಣು, ಯೋಗ ನಿದ್ರೆಯಿಂದ ಇವತ್ತು ಎದ್ದೊಳ್ತಕ್ಕಂತಹ ದಿವಸ. ಯಾಕಂದ್ರೆ ಇಲ್ಲಿಂದನೇ ದೇವತೆಗಳು ಪೂಜೆಗಳನ್ನ ಸ್ವೀಕಾರ ಮಾಡ್ಕೊಳ್ತಕ್ಕಂತಹ ದಿವಸ ಇಂದಿನಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲ ಏಕಾದಶಿಗಳಲ್ಲೂ
ತುಂಬಾ ಸರ್ವಶ್ರೇಷ್ಠ ಏಕಾದಶಿ ಅಂತ ಹೇಳಿದ್ರೆ ಇದು ಅಂತ ಹೇಳ್ಬೋದು. ಇದನ್ನ ಮುಕ್ಕೋಟಿ ಏಕಾದಶಿ ಅಂತಲೂ ಸಹ ಕರೀತಾರೆ. ಯಾಕಂದ್ರೆ ಮುಕ್ಕೋಟಿ ದೇವತೆಗಳು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ. ಎಲ್ಲಾ ದೇವತೆಗಳು, ಪ್ರತ್ಯಧಿ ದೇವತೆಗಳು, ಅದರ ಅಭಿಮಾನ ದೇವತೆಗಳು ಎಲ್ಲರೂ ಸಹ ಇವತ್ತು ಯೋಗ ಮಾಯೆಯಿಂದ, ಯೋಗ ನಿದ್ರೆಯಿಂದ ಎದ್ದೊಳ್ತಕ್ಕಂತಹ ದಿವಸ. ಇನ್ನು ಉತ್ತರಕ್ಕೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಅಂತ ಹೇಳಿದ್ರೆ ವೈಕುಂಠದ ದ್ವಾರ ಇರತಕ್ಕಂಥದ್ದು ಸಹ ಉತ್ತರದಲ್ಲೇ. ಹಾಗಾಗಿ ನಾವು ನೋಡ್ಬೋದು ಯಾವುದೇ ಶ್ರೀನಿವಾಸ ದೇವರ ದೇವಸ್ಥಾನ ಆಗ್ಬೋದು ಅಥವಾ ವಿಷ್ಣು ದೇವರಿಗೆ ಸಂಬಂಧಪಟ್ಟಂತ ದೇವಸ್ಥಾನಗಳಲ್ಲಿ ಇವತ್ತೇನಾಗುತ್ತೆ, ಉತ್ತರದ ಬಾಗಿಲಿನಿಂದ ಒಂದು ಹೊರಗಡೆ ಕಳಿಸ್ತಕ್ಕಂಥದ್ದು, ಅಂದ್ರೆ ಆ ಸ್ವಾಮಿಯನ ಒಂದು ಪಾದದ ಕೆಳಗಡೆ ನಾವು ಹೋಗ್ತಕ್ಕಂಥದ್ದನ್ನ ದಾರಿ ಮಾಡಿಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಉತ್ತರ ದ್ವಾರದ ಮುಖಾಂತರವೇ ಸ್ವಾಮಿಯನ್ನ ದರ್ಶನವನ್ನ ಪಡ್ಕೊಂಡಾಗ ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಮೋಕ್ಷ ಪ್ರಾಪ್ತಿ. ಆ ಸ್ವಾಮಿಯ ಒಂದು ವೈಕುಂಠದ ದ್ವಾರ, ಸ್ವರ್ಗದ ದ್ವಾರ ಇರತಕ್ಕಂತಹ ದಿಕ್ಕು ಯಾವುದು, ಅದು ಸಹ ಉತ್ತರ ದಿಕ್ಕು. ಹಾಗಾಗಿ ಉತ್ತರಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಹಿಂದಿನ ಕಾಲದಿಂದನೂ ಸಹ ಕೊಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಉತ್ತರದ ದ್ವಾರದ ಮುಖಾಂತರ, ಯಾಕಂದ್ರೆ ಎಷ್ಟೊಂದು ದೇವಸ್ಥಾನಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಪೂರ್ವಕ್ಕೆ ಒಂದು ಬಾಗಿಲಿರುತ್ತೆ, ಆದ್ರೆ ಉತ್ತರಕ್ಕೂ ಸಹ ಒಂದು ಉತ್ಸವ ಮೂರ್ತಿಯನ್ನ ಮೇಲ್ಗಡೆ ಒಂದು ಪಟ್ಟದಲ್ಲಿ ಕೂರಿಸಿ ಅದರ ಒಂದು ಕೆಳಗಡೆ ನಾವು ಹೋಗಿದಾಗ ದರ್ಶನವನ್ನ ಮಾಡ್ಕೊಂಡು ಹೋಗುವಂತ ಸಂದರ್ಭಗಳಲ್ಲಿ ಒಂದು ಕನ್ನಡಿಯನ್ನು ಹಾಕಿರ್ತಾರೆ. ಆ ಕನ್ನಡಿಯ ಮುಖಾಂತರ ಸ್ವಾಮಿಯನ್ನ ದರ್ಶನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಎಷ್ಟೊಂದ್ಸಲ ಏನ್ ಮಾಡ್ತಾರೆ, ಹಿಂದೆ ತಿರುಗ್ತಾರೆ, ಹೀಗೆ ನೋಡ್ತಾರೆ. ಆತರ ಎಲ್ಲ ಮಾಡಕ್ ಹೋಗ್ಲೇಬಾರ್ದು. ಕನ್ನಡಿಯ ಮುಖಾಂತರ ಏನು ದರ್ಶನ ಸಿಕ್ಕಿರತ್ತೆ ಆ ದರ್ಶನವನ್ನ ಮಾಡ್ಕೋಬೇಕು, ಮುಂದೆ ಹೋಗ್ತಾ ಇರಬೇಕು. ಯಾಕಂದ್ರೆ ಸ್ವರ್ಗದಲ್ಲಿ ಹಿಂದೆ ತಿರುಗಿ ನೋಡೋ ಹಾಗಿಲ್ಲ. ಯಾಕಂದ್ರೆ ಸ್ವಾಮಿಯನ್ನ ನಾವು ಯಾವಾಗ ನೋಡ್ತೀವಿ ಅದೇ ಸ್ವರ್ಗ. ಅವನ ಅಷ್ಟು ಅಲಂಕೃತ, ಎಷ್ಟಕ್ಕಂದ್ರೆ ಅಲಂಕಾರ ಪ್ರಿಯ ಯಾರು ವಿಷ್ಣು. ಏನ್ ಅಲಂಕಾರ ಮಾಡಿದ್ರು ಕಮ್ಮಿನೇ, ಎಷ್ಟು ಅಲಂಕಾರ ಮಾಡಿದ್ರು ಕಮ್ಮಿನೇ, ಹೇಗೆ ಅಲಂಕಾರ ಮಾಡಿದ್ರು ಕಮ್ಮಿನೇ. ಇಂತಹ ಅಲಂಕಾರ ಅವನಿಗೆ ಸಾಕಾಗೋದಿಲ್ಲ ಅಂತ ಹೇಳಕ್ ಸಾಧ್ಯನೇ ಆಗೋದಿಲ್ಲ. ಅಭಿಷೇಕ ಪ್ರಿಯನ್ಯಾರು ಈಶ್ವರ, ಅದೇ ಅಲಂಕಾರ ಪ್ರಿಯನ್ಯಾರು ಮಹಾವಿಷ್ಣು. ಯಾವುದೇ ರೀತಿಯಲ್ಲಿ ಎಷ್ಟು ಸುಂದರವಾಗಿ ಆ ಸುಮನೋಹರವಾಗಿದೆ ಆ ದೇಹನ ವರ್ಣನೆ ಮಾಡಬೇಕು ಅಂದ್ರೂ ಆ ಚತುರ್ಭುಜಗಳಾಗಿರಬಹುದು, ಆ ಪಾಶಾಂಕುಶಗಳಲ್ಲಿರಬಹುದು, ಗದೆ ಇರಬಹುದು, ಶಂಖಚಕ್ರಗಳಿರಬಹುದು, ಎಷ್ಟು ವೈಭವ. ಆ ವರ್ಣನೆಗಳನ್ನ ಹೇಳೋಕೆ ತುಂಬಾನೇ ಅಸಾಧ್ಯ. ಆ ಶೇಷಶಾಯಿಯಾಗಿ ಮಲಗಿರುವಂತಹ ವಿಷ್ಣುವನ್ನ ನಮ್ಮ ಮಹಾಕಲ್ಪನೆಯನ್ನು ಮಾಡ್ಕೊಂಡಾಗ ಏನೋ ಒಂಥರ ಮನಸ್ಸಿನಲ್ಲಿ ಬರುವಂತಹ ಉತ್ಸಾಹ. ಆ ವಾಸುಕಿಯ ಮೇಲೆ ಎಷ್ಟು ಚಂದವಾಗಿ ಮಲಗಿರ್ತಾನೆ, ಆ ಮಹಾಲಕ್ಷ್ಮೀ ದೇವಿ ಆತನ ಸೇವೆಯಲ್ಲಿ ತೊಡಗಿರ್ತಾಳೆ. ಎಷ್ಟು ಚಂದವಾದ ಕಲ್ಪನೆಗಳು, ಎಷ್ಟು ಚಂದವಾದ ಆಕೃತಿಗಳು ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತವೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಯಾವುದೇ ತರಹದ ಒಂದು ದುಃಖಗಳಿರಲಿ, ದುಮ್ಮಾನಗಳಿರಲಿ, ನೋವಿರಲಿ, ಸಂಕಟ ಇರಲಿ, ಯಾವುದೇ ರೀತಿ ಇರಲಿ, ಆ ಒಂದು ಮಹಾವಿಷ್ಣುವಿನ ಒಂದು ಫೋಟೋ ನೋಡೋದ್ರಿಂದ, ಅವನ ನಾಮಸ್ಮರಣೆ ಮಾಡೋದ್ರಿಂದ ಎಷ್ಟು ಸಂತೋಷ ಆಗ್ತದೆ. ಅದರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ, ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗೇನೆ ಈಗ ನೀವು ಹೇಳ್ತಾ ಇದ್ರಿ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಸಂಭ್ರಮದ ರೀತಿಯಲ್ಲಿ ಇದು, ಎಲ್ರಿಗೂ ಕೂಡ ಖುಷಿಯ ವಿಚಾರ ಇದು ಅಂತ ಹೇಳಿ. ಆದ್ರೆ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಹೋದ್ರೆ ಪುರಾಣಗಳಲ್ಲಿ ಈಗ ಇವತ್ತಿನ ದಿನವೇ ಸ್ವರ್ಗದ ಬಾಗಿಲು ತೆರೆಯುತ್ತೆ ಅನ್ನೋದಕ್ಕೆ ಉಲ್ಲೇಖಗಳು ಇದೆಯಾ, ಹೇಗೆ? ಖಂಡಿತವಾಗ್ಲೂ ಇದೆ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ವೈವಸ್ವತ ಮನ್ವಂತರ, ಆ ಮನ್ವಂತರ ಕಲ್ಪದಲ್ಲಿ ಬರ್ತಕ್ಕಂಥ ಒಂದು ಭಾಗ. ಯಾಕಂದ್ರೆ ವಿಷ್ಣು ಶೇಷಶಾಯಿಯಾಗಿ ಮಲಗಿದ್ದಂಥ ಸಂದರ್ಭದಲ್ಲಿ ಹಲವಾರು, ಯಾಕಂದ್ರೆ ಈ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ನಮಗೆ ಶುಭ ಕಾರ್ಯಗಳು ನಿಷಿದ್ಧ. ಯಾಕಂದ್ರೆ ಯಾವುದೇ ದೇವತೆಗಳು ಪೂಜಾಗಳನ್ನ ಸ್ವೀಕಾರ ಮಾಡದೇ ಇರತಕ್ಕಂಥ ಕಾಲ. ಹಾಗಾಗಿ ವಿಷ್ಣು ಯೋಗ ಮಾಯೆಯಿಂದ ಎದ್ದಂತಹ ದಿವಸವನ್ನ ಏಕಾದಶಿ ಅಂತ ಮಾಡಿದ್ರು. ಜೊತೆಗೆ ಇಲ್ಲಿ ಇನ್ನೊಂದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದೇ ಶ್ವೇತವರಾಹ ಕಲ್ಪದಲ್ಲಿ, ವೈವಸ್ವತ ಮನ್ವಂತರ ಶ್ವೇತವರಾಹ ಕಲ್ಪದಲ್ಲಿ ಏನಾಗುತ್ತೆ, ಇದೇ ಮಂದಾರ ಪರ್ವತವನ್ನ ಕಡೆಗೋಲಾಗಿ ಇಟ್ಟುಕೊಂಡು ಸಮುದ್ರ ಮಥನದ ಕಾರ್ಯವ ಸಹ ಆರಂಭವಾಗಿರುತ್ತೆ. ಆಗ ಹಾಲಾಹಲ ಉತ್ಪತ್ತಿಯಾದಂತಹ ದಿವಸವೇ ಈ ವೈಕುಂಠ ಏಕಾದಶಿ. ಇದು ಕೇವಲ ಮಹಾವಿಷ್ಣುಗೆ ಮಾತ್ರ ಅಲ್ಲ, ಪರಮೇಶ್ವರನಿಗೂ ಸಹ. ಯಾಕಂದ್ರೆ ನೀಲಕಂಠನಾದಂತಹ ದಿವಸ, ಆ ನೀಲಕಂಠನಾದಂತಹ ದಿವಸವು ಯಾವುದು ಅಂತ ಹೇಳಿದ್ರೆ ಇದೇ ವೈಕುಂಠ ಏಕಾದಶಿ. ಯಾಕಂದ್ರೆ ಆ ಬಂದಂತಹ ವಿಷವನ್ನ ತಾನು ಕುಡಿತಾನೆ. ಯಾಕಂದ್ರೆ ಅಮೃತ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಕಾರ್ಕೋಟಕವಾದಂತಹ ಘನಘೋರವಾದಂತಹ ವಿಷ ಉತ್ಪತ್ತಿ ಆಗುತ್ತೆ. ಯಾಕಂದ್ರೆ ಮಂದಾರ ಪರ್ವತವನ್ನ ಇಟ್ಕೊಂಡು ಕಡಗೋಲನ್ನ ಮಾಡ್ಕೊಂಡಿರ್ತಾರೆ. ವಾಸುಕಿಯನ್ನೇ ಹಗ್ಗವನ್ನಾಗಿ ಉಪಯೋಗಿಸ್ಕೊಂಡು ಒಂದ್ ಕಡೆ ರಾಕ್ಷಸರು, ಒಂದ್ ಕಡೆ ದೇವತೆಗಳು ಮಜ್ಜಿಗೆ ಕಡಿಯೋ ಹಾಗೆ ಮಂದಾರ ಪರ್ವತವನ್ನ ಕಡಿತಾ ಇದ್ದಂತಹ ಸಂದರ್ಭದಲ್ಲಿ ವಿಷ್ಣು ಕೂರ್ಮರೂಪಿಯಾಗಿ ಆ ಮಂದಾರ ಪರ್ವತಕ್ಕೆ ಕೆಳಗಡೆ ಸಪೋರ್ಟ್ನಲ್ಲಿ ಇರ್ತಾನೆ. ಅದಾದ ನಂತರ ಅವ್ರೇನು ಕಡಿತಾ ಇರ್ತಾರೆ, ಹಾಲಾಹಲ ಉತ್ಪತ್ತಿ ಆಗುತ್ತೆ, ವಿಷ ಉತ್ಪತ್ತಿ ಆಗತಕ್ಕಂತಹ ದಿವಸ. ಇವತ್ತು ಅಷ್ಟೇ ವಿಷ ಪ್ರಾಶನವನ್ನು ಮಾಡ್ತಾನೆ ಮಹಾದೇವ. ಹಾಗಾಗಿ ಇದಕ್ಕೂ ಸಹ ಇವತ್ತು ಉಪವಾಸಗಳಿಗಾಗಲಿ ಜಾಗರಣೆಗಳಿಗಾಗಲಿ ಬಹಳಷ್ಟು ಶಿವರಾತ್ರಿಯಿಂದ ಮಾಡೋದುಂಟು. ಯಾಕಂದ್ರೆ ಶಿವರಾತ್ರಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಶ್ವರ ಎದ್ದಂತಹ ದಿವಸ, ವಿಷಪ್ರಾಶನ ಮಾಡಿಕೊಂಡು ಆ ವಿಷಪ್ರಾಶನದಿಂದ ಆದಂತಹ ಒಂದು ಎಫೆಕ್ಟ್ಗಳನ್ನೆಲ್ಲ ತೀರಿಸಿಕೊಂಡು ಎದ್ದಂತಹ ದಿವಸ ಶಿವರಾತ್ರಿ. ಹಾಗಾಗಿ ಶಿವರಾತ್ರಿಯಲ್ಲೂ ಸಹ ಜಾಗರಣೆಗಳು, ಉಪವಾಸಗಳಿಗೆ ಮಹತ್ವ ಉಂಟು. ಇವತ್ತು ಕೂಡ ಜಾಗರಣೆ, ಇವತ್ತು ಸಹ ಹಲವಾರು ಮಂದಿ ಮಾಡ್ತಾರೆ. ಹಲವಾರು ಕಡೆಗಳಲ್ಲಿ ಇದು ಆಚರಣೆ ಇದೆ. ಉತ್ತರ ಭಾರತದಲ್ಲಿ ತುಂಬಾ ಆಚರಣೆ ಇದೆ. ನಾವು ದಕ್ಷಿಣ ಭಾರತದಲ್ಲಿ ಶಿವರಾತ್ರಿಯ ಆಚರಣೆ ಹೇಗಿದೆಯೋ ಉತ್ತರ ಭಾರತದಲ್ಲಿ ಹಾಗೆ ಈ ವೈಕುಂಠ ಏಕಾದಶಿಯ ದಿವಸಗಳು ಒಂದು ಮಹಾವಿಷ್ಣು ಮತ್ತು ಪರಮೇಶ್ವರ ಇಬ್ಬರಿಗೂ ಸಹ ಸಂಬಂಧಪಟ್ಟ ಹಾಗೆ
ಉಪವಾಸಗಳನ್ನು ಇದ್ದು ಜಾಗರಣೆಗಳನ್ನಿದ್ದು ಆಚರಣೆ ಮಾಡ್ಕೊಂಡು ಬರೋದು ಬಹಳಷ್ಟು ಪ್ರತೀತಿ ಇದೆ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಸ್ವಲ್ಪ ಕಡಿಮೆ ಇವತ್ತು ಜಾಗರಣೆಗಳಿರ್ತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ಅಷ್ಟು ಇಲ್ಲ, ಎಷ್ಟೋ ಜನಕ್ಕೆ ಪಾಪ ಗೊತ್ತೇ ಇಲ್ಲ, ಅದನ್ನು ಹೇಳಬೇಕಾಗತ್ತೆ. ಆದರೆ ಉತ್ತರ ಭಾರತದಲ್ಲಿ ನಾವು ಹೇಗೆ ಶಿವರಾತ್ರಿಯ ದಿವಸ ಇರ್ತೀವೋ ಹಾಗೆ ಉತ್ತರ ಭಾರತದಲ್ಲಿ ಇವತ್ತು ವೈಕುಂಠ ಏಕಾದಶಿ ದಿವಸ ಎಷ್ಟೋ ಜನ ನಿರಾಹಾರ ಉಪವಾಸದಲ್ಲಿ ಇರ್ತಾರೆ, ರಾತ್ರಿ ಪೂರ್ತಿ ಜಾಗರಣೆ ಮಾಡಿರ್ತಾರೆ. ಕೆಲವೊಂದು ಹಲವಾರು ದೇವಸ್ಥಾನಗಳಲ್ಲಿ ನೋಡಬಹುದು ರಾತ್ರಿ ಪೂರ್ತಿ ಸಂಗೀತ, ನೃತ್ಯ, ಮತ್ತೊಂದು ಏನೋ ಒಂದು ಕಾರ್ಯಕ್ರಮಗಳು ಇದ್ದೇ ಇರುತ್ತವೆ. ಯಾಕಂದರೆ ಆ ಹಾಲಾಹಲ ಉತ್ಪತ್ತಿಯಾದಂಥ ಸಂದರ್ಭದಲ್ಲಿ ವಾತಾವರಣ ಪೂರ್ತಿ ಕಲುಷಿತವಾಗಿರುತ್ತೆ. ಇವಾಗ ನಾವು ಗ್ರಹಣ ಕಾಲದಲ್ಲಿ ಯಾಕೆ ಮಲ್ಕೋಬಾರ್ದು, ಆದರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಎಷ್ಟೊಂದು ವೈಜ್ಞಾನಿಕವಾಗೆಲ್ಲ ವಿಶ್ಲೇಷಣೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಇವತ್ತು ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಆ ಹಾಲಾಹಲ ಉತ್ಪತ್ತಿಯಾದಂಥ ದಿವಸ ಅದನ್ನು ಒಂದು ನೆನಪಿನಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕು. ಜೊತೆಗೆ ಸ್ವರ್ಗದ ಬಾಗಿಲು ತೆರೆದಂತಹ ದಿವಸ, ಯಾಕಂದ್ರೆ ವೈಕುಂಠ ದ್ವಾರ ಓಪನ್ ಆಗ್ತಕ್ಕಂಥ ದಿವಸ ಇವತ್ತೇ. ಹಾಗಾಗಿ ಇವತ್ತೇ ಯಾರು ಸಾಯ್ತಾರೆ ಅವ್ರಿಗೆ ಮೋಕ್ಷ ಸಿಗತ್ತೆ ಅಂತಕ್ಕಂಥದ್ದು ಪ್ರತೀತಿ. ಆದರೆ ಎಷ್ಟೋ ಜನ ಏನು ಮಾಡ್ತಾರೆ, ಇದನ್ನ ತುಂಬಾನೇ ತಪ್ಪು ಕೆಲಸಗಳಿಗೆ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಇವತ್ತು ವೈಕುಂಠ ಏಕಾದಶಿ, ಇವತ್ತು ನಾನು ಸತ್ರೆ ನನಗೆ ಮೋಕ್ಷ ಸಿಕ್ಕಿಬಿಡತ್ತೆ, ಹೋಗ್ ತಗೋ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗು, ಹೋಗಿ ದುಬ್ಬ ಅಂತ ಕೆರೆಗೆ ಬಿದ್ದು ಸತ್ತು ಹೋಗು, ಬಾವಿಗೆ ಬಿದ್ದು ಸತ್ತು ಹೋಗು. ಆ ಥರ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ವೈಕುಂಠ ಅಲ್ಲ, ನರಕದಲ್ಲೂ ನಿಮಗೆ ಜಾಗ ಸಿಕ್ಕಲ್ಲ. ಎಲ್ಲೂ ಆ ಕಡೆ ಸ್ವರ್ಗ ಇಲ್ಲ, ಈ ಕಡೆ ನರಕ ಇಲ್ಲ, ಈ ಕಡೆ ಭೂಲೋಕ ಇಲ್ಲ, ಅಂತರ್ ಪಿಶಾಚಿಗಳಾಗಿ ಮಧ್ಯದಲ್ಲಿ ತೇಲಾಡ್ತಾ ಇರ್ಬೇಕಾರೆ ಆಗತ್ತೆ. ಊಟಕ್ಕೂ ಇರಲ್ಲ, ಈ ಕಡೆ ಇರಲ್ಲ, ಏನೋ ಹೇಳ್ತಾರಲ್ಲ ಬುಡಾಕುತ್ತ ನಾ ಘರ್ಕ ನಾ ಘಾಟ್ಕ ಅಂತ. ಆ ಥರ ಈ ಕಡೆ ಮನೆಗೂ ಇಲ್ಲದೆ ಈ ಕಡೆ ಘಾಟ್ಗೂ ಇಲ್ಲದೆ ಮಧ್ಯದಲ್ಲಿ ಅಂತರ್ ಪಿಶಾಚಿಗಳಾಗಿ ತಿರುಗಬೇಕಾಗತ್ತೆ. ಯಾರಾದರೂ ಆ ಥರ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿದ್ರೆ ಮೊದಲು ತಲೆಯಿಂದ ಎತ್ತಿ ಬಿಸಾಕಿ. ಸಾವು ಸಹಜವಾಗಿರ್ಬೇಕು, ಸ್ವಾಭಾವಿಕವಾಗಿರ್ಬೇಕು. ಯಾರಿಗೆ ಮೋಕ್ಷ ಸಿಗತ್ತೆ? ಇವತ್ತು ಸಹಜವಾಗಿ ಯಾರು ಸಾಯ್ತಾರೆ, ಅದು ಕೆಲವೊಂದು ಏನಾಗುತ್ತೆ ಆಕ್ಸಿಡೆಂಟ್ಸ್ಗಳು ಆಗ್ಬಹುದು. ಯಾಕಂದ್ರೆ ಆಕ್ಸಿಡೆಂಟ್ಸ್ಗಳನ್ನ ನಾನೇನ್ ಮಾಡ್ತೀನಿ, ನಾನು ಬೇಕು ಅಂತ ಹೋಗಿ ನಾನು ಆಕ್ಸಿಡೆಂಟ್ನ ಗುತ್ಕೊಂಡು ಮಾಡ್ಕೊಳ್ಳಲ್ಲ. ಏನೋ ನಾನು ಹೋಗ್ತಿರ್ತೀನಿ ರಸ್ತೆಯಲ್ಲಿ ಗೊತ್ತಿಲ್ಲದೆ ಆಗ್ತಕ್ಕಂಥದ್ದು ಅಪಘಾತಗಳು ಸಹ ಸೇರ್ಕೊಳ್ಳುತ್ತವೆ. ಸಹಜ ಸಾವುಗಳು ಕೆಲವೊಂದು ವಯಸ್ಸಾಗಿರತ್ವೆ, ರೋಗಿಷ್ಠರು ಇರ್ತಾರೆ, ಅಥವಾ ಗರ್ಭಿಣಿಯರು ಹೆರಿಗೆ ನೋವಿನಲ್ಲಿ ಸಾಯುವಂಥ ಸಾಧ್ಯತೆಗಳಿರ್ತವೆ. ಇದೆಲ್ಲ ಸಹಜ ಸಾವುಗಳಿಗೆ ಬಂದ್ಬಿಡತ್ವೆ. ಅವ್ರಗಳಿಗೆ ಖಂಡಿತವಾಗ್ಲೂ ಮೋಕ್ಷ ಸಿಗತ್ತೆ. ನಿಮ್ಮ ಮೈಂಡ್ನಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ಳದೆ ಯಾರು ಸಾಯ್ತೀರೋ ಹಾಗಂತ ಪ್ರಿಪರೇಷನ್ ಮಾಡ್ಕೊಂಡು ಎಷ್ಟೋ ಜನ ಕೂತ್ಕೊಂಡ್ಬಿಟ್ಟಿರ್ತಾರೆ, ಅಂತ ಮುಟ್ಟಾಳ್ರಿ ಇನ್ನೊಬ್ರು ಇಲ್ಲ. ಹಾಗಾಗಿ ಮೊದಲು ನೀವು ಸಹಜವಾಗಿ ಸಾವು ಬಂದ್ರೆ ಒಪ್ಕೋಬೇಕು. ಯಾಕಂದ್ರೆ ಹುಟ್ಟದ ಮೇಲೆ ಇವತ್ತಲ್ಲ ನಾಳೆ ನಾವು ಹೋಗ್ಲೇಬೇಕು, ಹಾಗಂತ ನಾಳೆ ಸಾಯ್ತೀವಿ ಅಂತ ಹೇಳಿ ಇವತ್ತು ಯಾರು ಕುಣಿ ತೊಡ್ಕೊಂಡು ಕೂತ್ಕೊಳ್ಳಲ್ಲ, ಸೌದೆನ ಒಟ್ಟು ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನಾನು ಸತ್ತಿದ ತಕ್ಷಣ ಹೋಗ್ಬಿಟ್ಟು ಗುಣಿಗೆ ಹಾಕ್ಬಿಡ್ಲಿ, ಇಲ್ಲ ನಾನು ಸತ್ತಿದ ತಕ್ಷಣ ತಗೊಂಡೋಗಿ ಸುಟ್ಟು ಹಾಕ್ಬಿಡ್ಲಿ ಅಂತ. ಹಾಗಾಗಿ ನಮಗೆ ಯಾವಾಗ ಬರುತ್ತೋ ಆ ಭಗವತಿ ಪಾತ್ರ ಹೋಗ್ಲೇಬೇಕು, ಇವತ್ತಲ್ಲ ನಾಳೆ ಹೋಗ್ಲೇಬೇಕು. ಹಾಗಂತ ಹೇಳಿ ಇವತ್ತು ಸತ್ರೆ ನನಗೆ ಮೋಕ್ಷ ಸಿಗತ್ತೆ, ಹೌದು ಸಿಗತ್ತೆ, ಇಲ್ಲ ಅಂತಲ್ಲ, ಶಾಸ್ತ್ರ ಸತ್ಯವೇ. ಆದ್ರೆ ಪ್ರತಿಯೊಂದು ಕ್ರಿಯೆನೂ ಸಹ ಅಷ್ಟೇ ಸಹಜವಾಗಿರ್ಬೇಕು. ಅದು ಬಿಟ್ಟು ನಿಮ್ಮ ಪಾಡಿಗೆ ನೀವೇನೋ ಹೋಗೋದು, ಇನ್ನೊಂದೇನೋ ಮಗದೊಂದು ಮಾಡ್ಕೊಂಡು ಬಂದ್ರೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಮಧ್ಯದಲ್ಲಿ ಅಂತರ್ಪಿಶಾಚಿ ಆಗ್ಬೇಕಾಗತ್ತೆ, ನಿಮ್ಮ ಆತ್ಮಕ್ಕೆ ಮೋಕ್ಷನೂ ಸಿಗಲ್ಲ. ಅದಕ್ಕಿಂತ ಆತ್ಮನ ಸಾಯಿಸ್ಕೊಳ್ಳುವಂತ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್? ಭಗವಂತ ಕೊಟ್ಟಿದ್ದು, ಅವನೇ ಕರ್ಕೋಬೇಕು. ಅವನು ಕರ್ಕೊಳ್ಳೋರ್ಗು ನೀವು ತೆಪ್ಪಿಗಿರಬೇಕು. ಅದು ಬಿಟ್ಟು ನೀವೇ ಏನಾದ್ರೂ ಒಂದು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಆ ಕಡೆಗೂ ಇಲ್ಲದೆ ಈ ಕಡೆಗೂ ಇಲ್ಲದೆ ಅಂತರ್ಪಿಶಾಚಿಯಾಗಲ್ಲದು ನಿಮ್ಮ ಮನೆಯವ್ರಿಗೂ ತೊಂದರೆ ಕೊಟ್ಕೊಂಡು, ನಿಮ್ಮ ಆತ್ಮಕ್ಕೂ ತೊಂದರೆ ಕೊಟ್ಕೊಂಡು ನೀವೇ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. ಓಕೆ, ಇನ್ನು ವೈಕುಂಠ ಏಕಾದಶಿಯ ದಿನ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾಗತ್ತೆ, ನಾಮಸ್ಮರಣೆ ಹೇಗೆ ಮಾಡಬೇಕಾಗತ್ತೆ, ಇವತ್ತಿನ ದಿನ ಉಪವಾಸ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ರಿಪೋರ್ಟರ್ ಶಾಲಿನಿ ಈಶ್ವರ್ ಈಗ ಇಸ್ಕಾನ್ ಟೆಂಪಲ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಅಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಭಕ್ತರು ಯಾವ ರೀತಿಯಾಗಿ ದರ್ಶನವನ್ನ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಶಾಲಿನಿ ಈಗಾಗಲೇ ಅಲ್ಲಿನ ಒಂದು ಚಿತ್ರಣವನ್ನ ತೋರಿಸೋದಾದ್ರೆ ಯಾವ ರೀತಿಯಾಗಿ ಭಕ್ತರ ಸಾಲು ಅಲ್ಲಿ ಇದೆ, ಯಾವ ರೀತಿಯಾದಂತಹ ಒಂದು ಅಲಂಕಾರವನ್ನ ಅಲ್ಲಿ ಮಾಡಲಾಗಿದೆ, ಹಾಗೆಯೇ ಈಗ ಸದ್ಯಕ್ಕೆ ಯಾವ್ಯಾವ ಪೂಜೆಯನ್ನ ಮಾಡಲಾಗಿದೆ ಆಗ್ತಾ ಇದೆ. ನವಿತಾ ಜೈನ್ ಏನು ಇಸ್ಕಾನ್ ದೇವಾಲಯದಲ್ಲಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಸ್ವಾಮಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಹಿಂಭಾಗದಲ್ಲಿ ನೀವು ನೋಡ್ತಾ ಇರಬಹುದು, ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಭಕ್ತಿಯ ಲೋಕದಲ್ಲಿ ಮುಳುಗೋಗಿದ್ದಾರೆ. ನೀವು ನೋಡ್ತಾ ಇರಬಹುದು. ಸೊ ಏನು ಹರೇ ಕೃಷ್ಣ ಹರೇ ರಾಮ್ ಅಂತ ಹಿಂದುಗಡೆ ಗೀತೆಯನ್ನ ಆಡ್ತಾ ಇದ್ದಾರೆ. ಭಕ್ತರು ಎಲ್ಲರೂ ಕೂಡ ಭಕ್ತಿಯ ಲೋಕದಲ್ಲಿ ಮುಳುಗಿ ಎಲ್ಲರೂ ಕೂಡ ನಿಧಾನವಾಗಿ ದೇವರ ದರ್ಶನವನ್ನ ಪಡೆದು ಹೋಗ್ತಾ ಇದ್ದಾರೆ. ಪ್ರತಿ ಭಕ್ತರಿಗೂ ಕೂಡ ಬೇರೆ ಬೇರೆ ಪ್ರತ್ಯೇಕ ಸಾಲನ್ನ ಮಾಡಿದ್ದಾರೆ. ಯಾರು ಸ್ವಾಮಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ, ಪಾಸ್ ಯಾರು ಹೊಂದಿದ್ದಾರೆ, VIP ಯಾರು, VVIP ಯಾರು, ಹೀಗೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ಸಾಲಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬಹಳ ಆಕರ್ಷಕವಾಗಿ ಅಲಂಕಾರ ಮಾಡಿರುವಂತದನ್ನ ನೀವು ನೋಡ್ತಾ ಇದ್ದೀರಾ. ಇಸ್ಕಾನ್ ದೇವಾಲಯ ಅಂದ್ರೆ ಬಹಳ ವಿಶೇಷ ಅಲಂಕಾರಕ್ಕೆ ಹೆಸರು ಮಾಡಿದೆ. ಇಡೀ ದೇವಾಲಯವನ್ನ ಬಹಳ ವಿಶೇಷವಾಗಿ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಹೂಗಳಿಂದ. ಪ್ರತಿ ದೇವರಿಗೂ ಕೂಡ ವಜ್ರಾಭರಣಗಳಿಂದ ಅಲಂಕಾರ ಮಾಡಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನು, ರಾಧಾಕೃಷ್ಣ ಮುಖ್ಯ ಮಂದಿರ ಇದು. ಸೊ ಇಲ್ಲಿ ಗರ್ಭಗುಡಿಯಲ್ಲಿ ರಾಧಾಕೃಷ್ಣ ಅವರಿಗೆ ಹಸಿರು ಮತ್ತು ನೀಲಿ ಬಣ್ಣದ ಉಡುಗೆಯನ್ನ ಇಲ್ಲಿ ತೊಡಿಸಲಾಗಿದೆ. ಜೊತೆಗೆ ಇವತ್ತು ಏನು ವೈಕುಂಠ ಏಕಾದಶಿ, ಸೊ ಈ ಪ್ರಯುಕ್ತ ವೆಂಕಟೇಶ್ವರನಿಗೆ
ಬಹಳ ವಿಶೇಷವಾಗಿ ಆಭರಣಗಳನ್ನ ಅಮೆರಿಕನ್ ಡೈಮಂಡ್ ಅನ್ನ ಇಂದ ಆಭರಣಗಳನ್ನ ತಯಾರು ಮಾಡಿದ್ದಾರೆ. ಮೈಸೂರು ಪೇಟದ ಶೈಲಿಯಲ್ಲಿ ಪೇಟವನ್ನ ಧರಿಸಿದ್ದಾರೆ. ಎಲ್ಲವೂ ಕೂಡ ವಜ್ರಾಭರಣಗಳು. ಸೊ ಅಮೆರಿಕನ್ ಡೈಮಂಡ್ ಅತಿ ಹೆಚ್ಚಾಗಿ ಉಪಯೋಗಿಸಿರೋ ಬಗ್ಗೆ ನ್ಯೂಸ್ 18ಗೆ ಏನು ಇಲ್ಲಿನ ಪ್ರಧಾನ ಅರ್ಚಕರು ಮಾಹಿತಿಯನ್ನ ನೀಡಿದ್ರು. ಇವತ್ತು ಇಡೀ ದಿನ ರಾತ್ರಿ 12 ಗಂಟೆಯವರೆಗೂ ಕೂಡ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಇಸ್ಕಾನ್ ದೇವಾಲಯಕ್ಕೆ ಭಕ್ತರು ಬರ್ತಾರೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನನ್ನ ಜೊತೆ ಭಕ್ತರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ನೀವೆಷ್ಟು ವರ್ಷದಿಂದ ಇಸ್ಕಾನ್ ದೇವಸ್ಥಾನಕ್ಕೆ ಬರ್ತಿದ್ದೀರಾ? ವೈಕುಂಠ ಏಕಾದಶಿ ಯಾವ ರೀತಿ ಆಚರಣೆ ಮಾಡ್ತೀರಾ ನೀವು? ಚೆನ್ನಾಗತ್ತೆ, ವರ್ಷ ಬರ್ತೀವಿ ನಾವು. ತುಂಬ ಚೆನ್ನಾಗಿ ನಡೀತೆ. ಇಲ್ಲಿ ಸ್ವರ್ಗ ಇದ್ದಂಗೆ ಇರುತ್ತೆ. ನನ್ನ ಚಿಕ್ಕ ಮಗ ಕೃಷ್ಣ ಭಕ್ತಿ, ಅವನು ಕೃಷ್ಣ ಡಿವೋಟಿ. ಅವನು ನನ್ನ ಯಜಮಾನ್ರ ಹೆಸರು ಕೃಷ್ಣಮೂರ್ತಿ. ನಂಗೆ ತುಂಬ ಇಷ್ಟ. ವರ್ಷ ಮಿಸ್ ಆಗದೆ ಬರ್ತೀವಿ. ಮೇಡಮ್ ನೋಡ್ಬೋದು, ಕೆಳಗಡೆ ವೆಂಕಟೇಶ್ವರ ನೋಡೋದೇ ಕಣ್ಣಿಗೆ ಹಬ್ಬ. ಸೊ ಅಮೆರಿಕನ್ ಡೈಮಂಡ್ ಇಂದ ಸಂಪೂರ್ಣವಾಗಿ ಅಲಂಕಾರ ಮಾಡಿದ್ದಾರೆ. ಏನ್ ಅನ್ಸುತ್ತೆ? ತುಂಬ ಚೆನ್ನಾಗಿದೆ. ವೈಕುಂಠ ದ್ವಾರದಲ್ಲಿ ಹೋಗೋದು ಇಟ್ಸ್ ಲೈಕ್ ಒನ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್. ಇಸ್ಕಾನ್ಗೆ ಬರೋದೇ ಒಂದು ತುಂಬ ಹಬ್ಬ. ಒಂಥರ ನೋಡಿದ್ರೆ ತುಂಬಾ ಹೂವ ಮತ್ತೆ ಅಲಂಕಾರ ತುಂಬಾ ಚೆನ್ನಾಗಿದೆ. ಇಲ್ಲಿ ನಾವು ವರ್ಷನೂ ಬರ್ತಾ ಇರ್ತೀವಿ. ತುಂಬಾ ಚೆನ್ನಾಗಿದೆ ಅಲಂಕಾರ. ಎಲ್ಲರೂ ಬಂದು ನೋಡ್ಬೇಕು. ಸೊ ಇದಿಷ್ಟು ಏನು ಭಕ್ತರು ಹೇಳುವಂತಹ ಮಾತು ನವಿತಾ. ಒಟ್ಟಿನಲ್ಲಿ ಇವತ್ತು ಇಡೀ ದಿನ ವಿಶೇಷವಾಗಿ ಪ್ರತಿ ಗಂಟೆಗೊಮ್ಮೆ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಶಾಲಿನಿ ಈಶ್ವರ್ ಡೀಟೇಲ್ಸ್ಗೆ. ಈಗಾಗಲೇ ನಾವು ನೋಡುವ ಹಾಗೆ ಒಂದು ರೀತಿಯಲ್ಲಿ ಕಣ್ಣಿಗೆ ಹಬ್ಬ ಅನ್ನೋದರ ಜೊತೆಗೆ ಈ ಒಂದು ಆಚರಣೆಯನ್ನ ಮಾಡಿದ್ರೆ, ಈ ಒಂದು ಪೂಜೆ ಉಪವಾಸವನ್ನು ಮಾಡಿದ್ರೆ ಇವತ್ತು ಯಾವ ರೀತಿಯ ಫಲ ಸಿಗುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಮಾತನಾಡ್ತಾ ಇದ್ವಿ ನಾವು. ಈಗಾಗಲೇ ಇವತ್ತಿನ ಈ ಒಂದು ಏಕಾದಶಿ ನೀವಾಗಲೇ ಹೇಳ್ತಾ ಇದ್ರೆ ಬೇರೆ ಬೇರೆ ಏಕಾದಶಿಗಳಿಂದ ಇವತ್ತಿನ ಏಕಾದಶಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಹೌದು, ವಿಷ್ಣುವಿಗೂ ವೈಕುಂಠ ಏಕಾದಶಿಗೂ ಇನ್ನಷ್ಟು ಇರುವಂತಹ ಸಂಬಂಧವನ್ನ ಹೇಳ್ತಾ ಹೋಗೋದಾದ್ರೆ, ಇನ್ನಷ್ಟು ಸಂಬಂಧಗಳು ಅಂತ ಬಂದಾಗ ಲಕ್ಷ್ಮಿಯನ್ನ ವರಸದ್ದು ನೆಂದ್ರೆ ನಿನ್ನೆ ದಶಮಿ ತಿಥಿನಲ್ಲಿ. ಸೊ ಹಾಗಾಗಿ ಲಕ್ಷ್ಮಿಗೂ ಸಂಬಂಧ ಬರುತ್ತೆ. ಲಕ್ಷ್ಮಿಯನ್ನ ನಾವು ಹೋಲಿಸ್ಕೋಬೇಕಾದಾಗ್ಲೂ ಅಷ್ಟೇ ಏಕಾದಶಿ ಎಂದು ಬಹಳ ಒಳ್ಳೆ ತಿಥಿ ಅಂತ ಹೇಳ್ಬೋದು. ಲಕ್ಷ್ಮಿ ನಮಗೆ ಒಲಿಬೇಕು, ನಮ್ಮಲ್ಲಿ ಜೀವನದಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅಂತ ಹೇಳಿದ್ರೆ ಏಕಾದಶಿ ತಿಥಿಗಳಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಲಕ್ಷ್ಮಿ ನಮ್ಮಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ. ಇನ್ನೊಂದು, ಇವತ್ತು ಎಲ್ಲಾ ಏಕಾದಶಿಗಳಲ್ಲೂ ಸಹ ಒಂದು ಉಪವಾಸಕ್ಕೆ ಬಹಳಷ್ಟು ಮಹತ್ವ ಇದೆ. ಯಾಕಂದ್ರೆ ಗ್ಯಾರ ಅಂತ ಕರೀತಾರೆ ಅದನ್ನ. ಸೊ ಉಪವಾಸಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ಇದು ಏಕಾದಶಿಯನ್ನ ನಾನ್ ನಂಬಬಹುದು, ದೇವರನ್ನ ನಾನ್ ನಂಬಬಹುದು, ಇನ್ನೊಬ್ರು ನಂಬದೇ ಇರಬಹುದು. ಅದಕ್ಕೆ ಸೈಂಟಿಫಿಕ್ ರೀಸನ್ ಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ. ಯಾಕಂದ್ರೆ ನಮ್ಮ ಧರ್ಮದ ತಳಹದಿ ನಿಂತಿರೋದೇ ವಿಜ್ಞಾನದ ಮೇಲೆ. ಆದ್ರೆ ಎಷ್ಟೋ ಜನಕ್ಕೆ ಅದರ ಅರ್ಥಗಳು ಗೊತ್ತಿಲ್ಲದೆ ಮೂಢನಂಬಿಕೆಗಳು ಅಂತ ಹೆಸರನ್ನ ಸೇರಿಸ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಕೋಬೇಕು, ಏನೇ ಒಂದು ಆಚರಣೆ ಆಗ್ಲಿ ಅದ್ರ ಹಿಂದೆ ವಿಜ್ಞಾನ ತಿಳ್ಕೊಂಬಿಟ್ಟಾಗ ನಮ್ಗೆ ಏನಾಗುತ್ತೆ, ನಾನೇನ್ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಫಸ್ಟ್ ನಾವು ಅದನ್ನು ತಿಳ್ಕೋಬೇಕು. ಯಾರೇ ಆಗ್ಲಿ, ಇವಾಗ ನಾನೇನಾದ್ರೂ ಒಂದು ಹೇಳಿದೆ ಅಂದ್ರೆ ಯಾಕೆ ಏನು ಅಂತ ಪ್ರಶ್ನೆ ಕೇಳಬೇಕು, ಉತ್ತರ ತಿಳ್ಕೊಳ್ಬೇಕು. ಸರಿಯಾಗಿರುತ್ತೆ, ಅದನ್ನ ಆಚರಣೆ ಮಾಡ್ಕೊಂಡು ಹೋಗ್ಬೇಕು. ಉದಾಹರಣೆಗೆ ಇಷ್ಟೇ, ಯಾಕೆ ನಾವು 11ನೇ ದಿವಸ ನಾವು ಉಪವಾಸಗಳನ್ನ ಮಾಡಬೇಕು ಅಂದ್ರೆ, ನಾವು ಇಷ್ಟೂ ದಿವಸಗಳ ಕಾಲ ನಾವು ಊಟಗಳನ್ನ ಮಾಡ್ಕೊಂಡು ಬಂದಿರ್ತೀವಿ. ದೇಹದಲ್ಲಿ ಟಾಕ್ಸಿನ್ಸ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡಬೇಕು, ಆ ಜಠರದ ಒಂದು ಸಿಸ್ಟಮ್ಗೆ ನಾವೇನ್ ಮಾಡಬೇಕು, ಒಂದು ರೆಸ್ಟ್ ಅನ್ನೋದನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ನಮ್ಗೆ ಆ ರೆಸ್ಟ್ ಸಿಗಬೇಕು ಅಂತ ಹೇಳಿದ್ರೆ ನಾವು ಊಟವನ್ನ ನಿಲ್ಲಿಸಬೇಕು. ಊಟ ನಿಲ್ಲಿಸಿದಾಗ ಏನಾಗುತ್ತೆ, ಜಠರದಲ್ಲಿರ್ತಕ್ಕಂಥ ಯಾವುದೇ ಲೋಪದೋಷಗಳಿದ್ರೂ ಸಹ ಅದು ಏನಾಗುತ್ತೆ, ಒಂದು ಸರಿ ಹೋಗುತ್ತೆ. ಅದಾದ ನಂತರ ಇದು ಸೈಂಟಿಫಿಕ್ ರೀಸನ್ ಆದರೂ ಒಂದು ಆಧ್ಯಾತ್ಮಿಕದ ಒಂದು ಛಾಯೆ, ಒಂದು ಚಿಂತನೆ ನಮಗೆ ಬೇಕಾಗುತ್ತೆ. ಎಷ್ಟೋ ಜನ ನೀವು ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಿದ್ರು ಹೇಳೋದಷ್ಟೇ, ಸ್ವಲ್ಪ ಊಟ ಲಿಮಿಟಲ್ಲಿ ಇಟ್ಕೊಳ್ಳಿ, ಜಾಸ್ತಿ ತಿನ್ನಕ್ ಹೋಗ್ಬೇಡಿ. ನಮ್ಮಲ್ಲಿ ಇನ್ನೊಂದು ಹಿಂದಿನ ಕಾಲದಿಂದ ಹೇಳ್ಕೊಂಡು ಬರ್ತಿದ್ರು, ಏನು ಅಂತ ಹೇಳಿದ್ರೆ ಸಾವಕಾಶವಾಗಿ ಭೋಜನ ಮಾಡಿ ಅಂತ. ಏನು ಸಾವಕಾಶವಾಗಿ ಭೋಜನ ಮಾಡೋದು ಅಂತ ಹೇಳಿದ್ರೆ ಹೊಟ್ಟೆ ಬಿರಿಯಂಗ್ ತಿನ್ನೋದು ಅಂತಲ್ಲ. ಸ ಅಂತ ಹೇಳಿದ್ರೆ ಒಂದು ಗಾಳಿ, ಅವಕಾಶ ಅಂತ ಹೇಳಿದ್ರೆ ಜಾಗ, ಗಾಳಿ ಹೋಗುವಷ್ಟು ಜಾಗ ಬಿಟ್ಕೊಳ್ಳಿ ಹೊಟ್ಟೆನಲ್ಲಿ ಅಂತ ಅರ್ಥ. ಆದ್ರೆ ಅದನ್ನೆಲ್ಲ ತಪ್ಪರ್ಥ ಮಾಡ್ಕೊಂಡು ಸಾವಕಾಶವಾಗಿ ಭೋಜನ ಮಾಡಿದ್ರೆ ಇನ್ನೊಂದಷ್ಟು ಹಾಕು ಮಜ್ಜಿಗೆ ಅನ್ನ, ಇನ್ನೊಂದಷ್ಟು ಸ್ವೀಟ್ ಬಡಿಸೋ, ಕಾಶಿ ಹಲ್ವಾ ಚೆನ್ನಾಗಿದೆ ತಿನ್ನೋಣ, ಆ ಥರ ತಿನ್ಕೊಂಡು ಹೊಟ್ಟೆ ಬಿರಿಯೋಂಗ್ ತಿಂತಾರೆ ಹೊರತು ಸಾವಕಾಶವಾಗಿ ಭೋಜನ ಮಾಡಿ ಅಂತಂದ್ರೆ ಹೊಟ್ಟೆನ ಸ್ವಲ್ಪ ಜಾಗ ಬಿಟ್ಕೊಂಡು ಊಟ ಮಾಡಿ ಅಂತ ಅರ್ಥ. ಅದನ್ನೆಲ್ಲ ತಪ್ಪು ಕಲ್ಪನೆಗಳನ್ನ ಮಾಡ್ಕೊಳ್ತಾರೆ. ಆಮೇಲೆ ಅರ್ಥಗಳೇ ಇಲ್ಲ ಅಂತ ಮಾತಾಡೋದು ಅವ್ರುಗಳೇ ಮಾತಾಡ್ತಾರೆ. ಹಾಗಾಗಿ ಅರ್ಥಗಳನ್ನ ತಿಳ್ಕೊಂಡು ನಾವು ಹೋದಾಗ ಏನಾಗುತ್ತೆ, ವೈಜ್ಞಾನಿಕ ಹಿನ್ನೆಲೆಯಲ್ಲೂ ಡಾಕ್ಟರ್ಸ್ಗಳು ಹೇಳೋದು ಅಟ್ಲೀಸ್ಟ್ ವಾರಕ್ಕೊಂದ್ಸಲ ನೀವು ಉಪವಾಸ ಇರ್ರಿ, ಹೊಟ್ಟೆಗೆ ಸಿಸ್ಟಮ್ಗೆ ಇದು ಕೊಡಿ. ಆದ್ರೆ ಆಧ್ಯಾತ್ಮದ ಚಿಂತನೆ ಅಂತ ಹೇಳಿದೆ, ಆಧ್ಯಾತ್ಮದ ಚಿಂತನೆ ಅಂತ ಬಂದಾಗ ಏನಾಗುತ್ತೆ, ನಮಗೆ ಆಧ್ಯಾತ್ಮದ ನರಗಳು ಯಾವಾಗ ಜಾಗೃತಿ ಆಗ್ತವೆ ಅಂತ ಹೇಳಿದ್ರೆ ಹೊಟ್ಟೆ ಖಾಲಿ ಇದ್ದಾಗ. ಯಾಕಂದ್ರೆ ಮೂಲಾಧಾರದ ಚಕ್ರ ಏನಿದೆ, ಮೂಲಾಧಾರದ ಚಕ್ರ ಆಕ್ಟಿವೇಟ್ ಆಗಬೇಕು ಅಂದ್ರೆ ಹೊಟ್ಟೆ ಉಬ್ಬರಿಸಿರಬಾರದು, ಹೊಟ್ಟೆ ಹಿಂದ್ಗಡೆಗಿರಬೇಕು. ಹೊಟ್ಟೆ ಯಾವಾಗ ಹಿಂದ್ಗಡೆ ಇರುತ್ತೆ, ಹೊಟ್ಟೆ ಖಾಲಿ ಇದ್ದಾಗ. ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗೋದು ಅಷ್ಟೇ ಮೆದುಳುಗಳಲ್ಲಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ.
ಹೊಟ್ಟೆ ಖಾಲಿ ಇದ್ದಾಗ ಮಾತ್ರ, ಇಲ್ಲಾಂದ್ರೆ ನಮಗೆ ಚಿಂತನೆಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ಎರಡು ಕೂಡ ಮಿಳಿತ ಆಗಿದೆ ಎರಡೂ ಇದೆ. ಆಧ್ಯಾತ್ಮ ಮತ್ತು ಇನ್ನೊಂದೇನಂದ್ರೆ ಆಧ್ಯಾತ್ಮದ ಒಂದು ದಾರಿನಲ್ಲಿ ಹೇಳಿದಾಗ ಏನಾಗುತ್ತೆ, ನಾನು ಆಧ್ಯಾತ್ಮ ನಂಬ್ತೀನಿ ನೀವು ನಂಬೇಕು ಅಂತ ಇಲ್ಲ ಅಲ್ವಾ. ಯಾಕಂದ್ರೆ ನಮ್ದೇ ಇರೋರು ನಾಸ್ತಿಕವಾದಿಗಳು ಬೇಕಾದಷ್ಟು ಜನ ಇದ್ದಾರೆ. ಎಲ್ರಿಗೂ ನಾವು ದೇವರನ್ನ ನಂಬಿ ಹಾಗೆ ಹೇಗೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಅವರವ್ರ ವೈಯಕ್ತಿಕ ಅಭಿಪ್ರಾಯಗಳು. ಆದ್ರೆ ಇಲ್ಲಿ ಎಲ್ಲಾ ರೀತಿಯಲ್ಲೂ ಚಿಂತನೆಗಳನ್ನ ಮಾಡ್ಕೊಂಡು ಬಂದಾಗ ಧರ್ಮದ ಜೊತೆ, ದೇವರ ಜೊತೆ, ದೆವ್ವದ ಜೊತೆ ಆಚರಣೆಗಳನ್ನ ಕಟ್ಟಿಟ್ರು ನಮ್ಮ ಹಿಂದಿನವರು. ಯಾಕಂದ್ರೆ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗ್ಲಿ. ಹೇಳಿದಾಗ ಏನಾಗುತ್ತೆ, ಈ ತರ ಅಲ್ಲಪ್ಪ ಹೀಗೆ ಮಾಡಿದ್ರೆ ನಿನಗೆ ಕೆಟ್ಟದಾಗತ್ತೆ ಅಂದ್ರೆ ಖಂಡಿತ ಫಾಲೋ ಮಾಡ್ತಾರ. ಯಾಕಂದ್ರೆ ಅವ್ರು ಒಳ್ಳೇದಕ್ಕೋಸ್ಕರ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ ಗೀತೆನಲ್ಲಿ, 10 ಸುಳ್ಳನ್ನ ಹೇಳು ಪರವಾಗಿಲ್ಲ, ಆದ್ರೆ ಆ ಸುಳ್ಳಿನಿಂದ 100 ಜನರಿಗೆ ಒಳ್ಳೇದಾಗ್ಬೇಕು. ಆ ತರ ಸುಳ್ಳು ಹೇಳಿದ್ರು ಅದು ಸುಳ್ಳಲ್ಲ. ನೀನ್ ಯಾವುದೇ ಒಂದೇ ಒಂದು ಸತ್ಯ ಹೇಳ್ತೀಯ ಅಂತ ಹೇಳಿದ್ರೆ ಆ ಸತ್ಯದಿಂದ 10 ಜನಕ್ಕೆ ನೋವು, ಸಂಕಟ, ಬೇಜಾರು ಎಲ್ಲ ಆಗುತ್ತೆ ಅಂದ್ರೆ ಆ ಸತ್ಯ ಹೇಳೋದು ಸಹ ಸುಳ್ಳು ಅಂತಾನೆ ಕೃಷ್ಣ ಪರಮಾತ್ಮನೇ ಹೇಳಿರ್ಬೇಕಾದ್ರೆ ನಾವೆಲ್ಲ ಯಾವ ಲೆಕ್ಕ. ಹಾಗೇನೆ ಈಗ ಇವತ್ತಿನ ಒಂದು ದಿನ ಯಾವ ರೀತಿಯಾಗಿ ಆರಾಧನೆ ಮಾಡಬೇಕಾಗತ್ತೆ, ಮನೆಯಲ್ಲಿ ಒಂದು ವೇಳೆ ಆಗದೆ ಇದ್ದಂತಹ ಸಂದರ್ಭದಲ್ಲಿ ನಾಡಿನಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ. ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ವೆಂಕಟೇಶ್ವರನ ದರ್ಶನವನ್ನ ಪಡಿತಾ ಇದ್ದಾರೆ. ಹಾಗಾದ್ರೆ ಇದರ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಈ ಒಂದು ವೈಕುಂಠ ಏಕಾದಶಿನ ಆಚರಣೆ ಮಾಡಬೇಕು, ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಗಣಪತಿ ಸಚ್ಚಿದಾನಂದ ಶ್ರೀಗಳು ಮಾತನಾಡಿದ್ದಾರೆ. ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ವೈಕುಂಠ ಏಕಾದಶಿ ಅಂದರೆ ಇವತ್ತು ಅತ್ಯಂತ ಶ್ರೇಷ್ಠವಾದ ದಿನ. ಈ ದಿನ ವೆಂಕಟೇಶ್ವರನ ದರ್ಶನವನ್ನು ಮಾಡದೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದು ಪುರಾಣಗಳಿಂದ ಬಂದಿರುವಂಥ ಒಂದು ನಂಬಿಕೆಯಾಗಿದೆ. ಹಾಗಾದರೆ ಈ ದಿನದ ವಿಶೇಷತೆ ಏನು, ಈ ಬಗ್ಗೆ ಮಾತನಾಡೋದಕ್ಕೆ ಗಣಪತಿ ಸಚ್ಚಿದಾನಂದ ಆಶ್ರಮದ ಪೀಠಾಧ್ಯಕ್ಷರಾದಂಥ ಶ್ರೀ ಗಣಪತಿ ಸಚ್ಚಿದಾನಂದ ಶ್ರೀಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ಹೇಳಿ, ಇವತ್ತು ವೈಕುಂಠ ಏಕಾದಶಿ, ಇವತ್ತು ಏನನ್ನ ಮಾಡಬೇಕು ನಾವು? ಓಂ ನಮೋ ನಾರಾಯಣಾಯ. ವೈಕುಂಠ ಏಕಾದಶಿ ಅಂದರೆ ಯುಗಗಳ ಪ್ರಾರಂಭದಿಂದಲೂ ಕೂಡ ನಡೆದಿರತಕ್ಕಂಥ ಒಂದು ಈ ಏಕಾದಶಿ. ಅಂದರೆ ವೈಕುಂಠ ದ್ವಾರ ಸ್ವಾಮಿ ನಿದ್ರೆಯಿಂದ ಎದ್ದು, ನಿದ್ರೆ ಆದ ಮೇಲೆ ರಾಕ್ಷಸ ಸಂಹಾರ, ತಾಮಸ ರಾಕ್ಷಸರನ್ನು ಸಂಹಾರ ಮಾಡಿ ಸ್ವಾಮಿ ದರ್ಶನ ಕೊಡ್ತಾ ಇರ್ತಕ್ಕಂಥ ದಿನ, ಸೌಮ್ಯ ರೂಪದಲ್ಲಿ ಕೊಡುವಂಥದ್ದು. ಆ ಸಂದರ್ಭದಲ್ಲಿ ರಾಕ್ಷಸರೇ ಆಗಲಿ, ದೇವತೆಗಳೇ ಆಗಲಿ, ಮನುಷ್ಯರೇ ಆಗಲಿ ಉತ್ತಮ ಕರ್ಮಗಳನ್ನು ಮಾಡಿದ್ದ ಸತ್ಯವಾಗಿರ್ತಕ್ಕಂಥವ್ರು, ನ್ಯಾಯವಾಗಿರ್ತಕ್ಕಂಥವ್ರು, ಒಳಗೊಂದು ಹೊರಗೊಂದು ಇಲ್ಲದೇ ಇರತಕ್ಕಂಥವ್ರು, ಒಳಗೆ ಹೊರಗೆ ಇಂದ್ರಿಯ ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿ ಇಂದ್ರಿಯಗಳ ರೀತಿಯಲ್ಲೂ ಮತ್ತು ಬುದ್ಧಿ ರೀತಿಯಲ್ಲೂ ಕೂಡ ತ್ರಿಕರಣ ಶುದ್ಧಿಯಾಗಿರ್ತಕ್ಕಂಥ ರಾಕ್ಷಸರೇ ಆಗಿರಲಿ, ದೇವತರೇ ಆಗಿರಲಿ ಮತ್ತು ಮನುಷ್ಯರೇ ಆಗಿರಲಿ, ಸಮಸ್ತ ಭೂತಗಳಿಗೂ ಕೂಡ ಸ್ವಾಮಿ ದರ್ಶನ ಆಗ್ತಕ್ಕಂಥ ದಿನ ಏಕಾದಶಿ ದಿನ. ಏಕೆಂದರೆ ಆ ರಾಕ್ಷಸನ್ನು ಸಂಹಾರ ಮಾಡಿ ಆಗ ನಿದ್ರೆಯಿಂದ ಹೇಳ್ತಾರೆ ಸ್ವಾಮಿ, ಎದ್ದು ಕೂಡಲೇ ವೈಕುಂಠ ದ್ವಾರ ತೆಗೆಯುತ್ತೆ. ತೆಗೆದಾಗ ಅಲ್ಲಿ ಕಾಯ್ಕೊಂಡಿರ್ತಾರೆ ದೇವತೆಗಳೆಲ್ಲರೂ ಕೂಡ. ಸರ್ವ ಪಾಪಗಳನ್ನು ನಾಶ ಆಗುವಂಥದ್ದು ದಿನ ಇವತ್ತು. ಅದಕ್ಕಾಗಿ ನಾವು ಉಪವಾಸವನ್ನು ಇರಬೇಕು ಅಂತ, ಏನನ್ನೂ ತಿನ್ನಬಾರದು ಅಂತಲೂ ಹೇಳ್ತಾರೆ. ಹಾಗೆ ರೋಗಿಷ್ಠಗಳಿಗೆ ಮಾತ್ರ ಎಕ್ಸಂಪ್ಷನ್ ಇದೆ, ಅವರೇನಾದ್ರು ತಿನ್ಬೋದು. ಆದರೆ ಬೇರೆಯವರು ಯಾರೂ ಆರೋಗ್ಯವಂತರಾಗಿರ್ತಕ್ಕಂಥವರು ಇವತ್ತು ಉಪವಾಸ ಇರಬೇಕು, ಆರೋಗ್ಯಕ್ಕೂ ತುಂಬ ಒಳ್ಳೆಯದೇ. ಹಾಗೆ ಸ್ವಾಮಿ ದರ್ಶನವನ್ನು ತ್ರಿಕರಣ ಶುದ್ಧಿಯಾಗಿ ಮಾಡುವಂಥ ದಿನ ವೈಕುಂಠ ಏಕಾದಶಿ ದಿನ. ಅದಕ್ಕಾಗಿ ವೈಕುಂಠ ಏಕಾದಶಿ ದಿನ ಮಹಾವಿಷ್ಣುವನ್ನು ಮತ್ತು ವೆಂಕಟರಮಣ ಸ್ವಾಮಿಯನ್ನು, ವಿಷ್ಣುಗೆ ಸಂಬಂಧಿರ್ತಕ್ಕಂಥ ಕೃಷ್ಣನನ್ನು ದರ್ಶನ ಮಾಡಿದರೆ ಸರ್ವ ಪಾಪಗಳು ನಾಶವಾಗುತ್ತೆ ಅನ್ನೋದು ಪ್ರತೀತಿಯಾಗಿರುವಂಥದ್ದು. ಅದಕ್ಕಾಗಿ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಇವತ್ತು ಸಾವಿರಾರು ಭಕ್ತರು, ಇವತ್ತೊಂದು ದಿನ 4 ಗಂಟೆಗೆ ಪ್ರಾರಂಭವಾಯಿತು, ಇದು 3-3:30 4 ಗಂಟೆಗೆ ಪ್ರಾರಂಭವಾಯಿತು ದರ್ಶನ. ಸಾಯಂಕಾಲ ರಾತ್ರಿ 11 ಗಂಟೆವರೆಗೂ ಕೂಡ ಈ ಕ್ಯೂ ಇರುತ್ತೆ. ಮೈಸೂರಿನವರು ಪೂರ್ತಿಯಾಗಿ ಬಂದು ಸ್ವಾಮಿ ದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಏನೇನೆಲ್ಲ ಪೂಜೆಗಳು ಇಲ್ಲಿ ದೇವಸ್ಥಾನದಲ್ಲಿ ನೆರವೇರುತ್ತೆ ಗುರುಗಳೇ? ಇವತ್ತು ತುಂಬ ವಿಶೇಷವಾದ ಪೂಜೆಗಳು, ಸುಮಾರು 64 ಸೇವೆಗಳಿವೆ. 64 ಸೇವೆಗಳು ಕೂಡ ಪೂಜೆಗಳು ನಡೆಯುತ್ತೆ. ಆದರೆ ಉತ್ಸವ ಮೂರ್ತಿಗೆ ಮಾತ್ರ ಇವತ್ತೊಂದು ದಿನ ಏಕಾದಶಿ ದಿನ ಅದಕ್ಕಾಗಿ ಕೇವಲ ದರ್ಶನದಲ್ಲಿರುತ್ತೆ. ಮೂಲ ಮೂರ್ತಿಗೆ ಈ 64 ಪೂಜೆಗಳು ಕೂಡ ನಡೆಯುತ್ತೆ. ವಿಶೇಷವಾಗಿ ಎಲ್ಲ ಅತ್ಯಂತ ಸೂಕ್ಷ್ಮವಾಗಿ ನಡೀತಕ್ಕಂಥ ಪೂಜೆಗಳು. ಮೊದಲಾಗಿ ಅನ್ನದಾನ ಅತ್ಯಂತ ಶ್ರೇಷ್ಠವಾದಂಥದ್ದು, ಅನ್ನದಾನವನ್ನು ಮಾಡುವಂಥದ್ದು ನಡೆಯುತ್ತೆ ಕಾರ್ಯಕ್ರಮ. ಇವತ್ತು ಭಕ್ತರಿಗೆ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತಾರೆ? ಎಲ್ಲರೂ ಕೂಡ ಕರ್ಮಗಳನ್ನು ಬಿಟ್ಟು ಅವರವರ ಕೆಲಸಗಳನ್ನು ಬಿಟ್ಟು ದೇವರ ಹತ್ರ ಬನ್ನಿ ಅಂತ ನಾವೇನು ಹೇಳ್ತಿಲ್ಲ. ಅದಕ್ಕಾಗಿ ಬೆಳಗಿನ ಜಾವನೇ ಪ್ರಾರಂಭ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ
ಪರಮಾತ್ಮನನ್ನ ಅಗೋಚರ ಶಕ್ತಿಯನ್ನು ನಂಬಲೇಬೇಕು. ನಾವು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಶಕ್ತಿಯನ್ನು ನಂಬಬೇಕು. ಆ ನಂಬಿಕೆನೇ ಪರಮಾತ್ಮನು ಅಂತ ಹೇಳ್ತಾರೆ, ಕರ್ತವ್ಯನೇ ಪರಮಾತ್ಮನು ಅಂತ ಹೇಳ್ತಾರೆ. ವರ್ಕ್ ಈಸ್ ವರ್ಷಿಪ್. ಪರಮಾತ್ಮನನ್ನು ನಾವು ಜನ ಸೇವೆ ಮಾಡ್ತಕ್ಕಂಥದ್ದೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಅದನ್ನು ನಾವು ಅನುಸರಿಸಿ ಇವತ್ತು ಸ್ವಾಮಿ ದರ್ಶನ ಮಾಡಿ. ಇದು ಗಣಪತಿ ಸಚ್ಚಿದಾನಂದ ಶ್ರೀಗಳ ಮಾತುಗಳು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ದಿನ ನಾವು ದೇವರ ದರ್ಶನವನ್ನು ಮಾಡಿದ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಪರಮಾತ್ಮನನ್ನ ನಂಬಿಕೆ ಇಡಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಎಸ್, ಸಾಕಷ್ಟು ಜನರು ಇವತ್ತು ದೇವರ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಬೇರೆ ಬೇರೆ ಕಾರ್ಯಗಳ ಒತ್ತಡ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳು ಇರಬಹುದು ಅಂತೇಳಿ ಅಂಥವರು ಮನೆಯಲ್ಲೇ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಅಥವಾ ದರ್ಶನವನ್ನ ಮಾಡುವಂತಹ ನಾಮಸ್ಮರಣೆ ಮಾಡ್ಕೊಂಡ್ರೆ ಸಾಕಾಗತ್ತಾ, ಹೇಗೆ? ಇಲ್ಲಿ ನೋಡಿ, ದೇವರನ್ನ ದೇವಸ್ಥಾನಕ್ಕೆ ಹೋಗಿ ನೋಡಬೇಕು, ಆ ಥರ ತಪ್ಪು ಕಲ್ಪನೆಗಳು ಅನಾದಿ ಕಾಲದಿಂದ ನಮ್ಮಲ್ಲಿ ಬೆಳ್ಕೊಂಡು ಬಂದ್ಬಿಟ್ಟಿದ್ದೇವೆ. ಅದು ಯಾರು ನಮ್ಮ ಮನಸ್ಸಿನಲ್ಲಿ ಆ ಥರದ ವಿಷ ಬೀಜ ಬಿತ್ತಿದ್ರೋ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಮಾತ್ರ ದೇವರಿದ್ದಾನ? ದೇವ್ರು ಏನು ಮಾಡೋದು ಅಂತ ಹೇಳಿದ್ರೆ, ಮನುಷ್ಯ ದೇವ್ರು ಎಲ್ಲಿ ಹೋದ್ನೋ ಹೋಗಿ ಹುಡುಕ್ತಿದ್ದಂತೆ. ಅವನು ವೈಕುಂಠದಲ್ಲಿದ್ದರೂ ಹುಡುಕ್ತಿದ್ದ, ಕೈಲಾಸದಲ್ಲಿದ್ದರೂ ಹುಡುಕ್ತಿದ್ದ, ಬ್ರಹ್ಮಲೋಕದಲ್ಲಿದ್ದರೂ ಹುಡುಕ್ತಿದ್ದ. ಆದರೆ ದೇವ್ರೇನು ಮಾಡ್ದ, ನಿನ್ನಲ್ಲೇ ನಾನು ಬಂದು ಸೇರ್ಕೊಳ್ತೀನಿ, ಆಗ ನೀನೆಲ್ಲೂ ಹುಡುಕಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ದ, ನಮ್ಮಲ್ಲೇ ಸೇರ್ಕೊಂಡ. ಅದ್ರ ಬಗ್ಗೆ ಇನ್ನೊಂದಷ್ಟು ಬಹಳಷ್ಟು ಮಾಹಿತಿಗಳಿದ್ದಾವೆ, ತುಂಬಾನೇ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳೆಲ್ಲ ಇದ್ದಾವೆ. ಬ್ರೇಕ್ ಆದ್ಮೇಲೆ ಅದನ್ನ ಹೇಳ್ತೀನಿ. ಓಕೆ, ಎಸ್. ಈಗಾಗಲೇ ಯಾವ ರೀತಿಯಾಗಿ ಇವತ್ತು ಮನೆಯಲ್ಲಿ ನಾವು ಆರಾಧನೆಯನ್ನ ಮಾಡಬೇಕು, ಆತನಿಗೆ ಏನ್ ಇಷ್ಟ, ಅಲಂಕಾರ ಪ್ರಿಯ ಅಂತ ಹೇಳ್ತಾ ಇದ್ವಿ. ಹಾಗೆ ಒಂದ್ ವೇಳೆ ನೈವೇದ್ಯವನ್ನ ಮಾಡೋದಾದ್ರೆ ಯಾವ ರೀತಿ ನೈವೇದ್ಯವನ್ನ ಮಾಡಬೇಕು, ಆರಾಧನೆ ಹೇಗೆ ಆಗ್ಲೇ ಹೇಳ್ತಾ ಇದ್ರೆ, ಅಂದ್ರೆ ಉಪವಾಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಹೇಗೆ ಮಾಡಬೇಕು, ಯಾರು ಮಾಡಬಾರ್ದು ಅನ್ನೋದರ ಜೊತೆಗೆ ಇವತ್ತಿನ ಆರಾಧನೆ ಹೇಗಿರ್ಬೇಕು. ಇಲ್ಲಿ ನೋಡಿ, ಆರಾಧನೆ ಅಂತ ಹೇಳಿದ ತಕ್ಷಣ ಅರುಣೋದಯ ಕಾಲದಲ್ಲಿ ಹೇಳ್ಬೇಕು ಅಂತ ಇದೆ. ಯಾಕಂದ್ರೆ ಈಗಾಗಲೇ ಸೂರ್ಯೋದಯ ಆಗೋಗಿದೆ, ಆಗಲೇ ಮಠ ಮಧ್ಯಾಹ್ನ ಇನ್ನೇನು 2 ಗಂಟೆ ಹೊತ್ತಿಗೆ ಪ್ರಾರಂಭ ಆಗೋಗುತ್ತೆ. ಆದರೆ ಇವತ್ತಿನ ದಿನಚರಿ ಹೇಗಿರಬೇಕು ಅಂತ ಹೇಳಿದರೆ, 2:15 ಗಂಟೆಗೆ ಎದ್ದು ಅಲ್ಲಿಂದ ಸ್ನಾನಗಳನ್ನ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸಂಧ್ಯಾ ಅಂದರೆ ಅವರವರ ಒಂದು ಧರ್ಮದ ಆಚರಣೆಗಳ ಪ್ರಕಾರವಾಗಿ, ಅವರವರ ಜಾತಿಗಳ ಆಚರಣೆ ಪ್ರಕಾರವಾಗಿ ಏನಿದೆ ಅದನ್ನು ಮಾಡ್ಕೊಂಡು ಬಂದು ಸೂರ್ಯೋದಯಕ್ಕೆ ಮುಂಚೆನೆ ದೇವರ ದರ್ಶನವನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕಡೆ ಪಕ್ಷ ಎಷ್ಟೋ ಜನಕ್ಕೆ ಏನಾಗುತ್ತೆ, ಆಯಾ ಗ್ರಾಮಗಳಲ್ಲಿ ಆಯಾ ದೇವಸ್ಥಾನಗಳಲ್ಲಿ ಪೂಜೆಗಳು ಕೆಲವೊಮ್ಮೆ ನಡೆದಿರೋದಿಲ್ಲ, ಏನೋ ಒಂದು ಸಂದರ್ಭಗಳು ಉಂಟಾಗಿರುತ್ತವೆ. ಅಂಥದ್ರಲ್ಲಿ ದೇವರನ್ನ ನಾವು ಎಲ್ಲೋ ಹೋಗಿ ಹುಡ್ಕೋಂಥದ್ದಲ್ಲ, ನಿಮ್ಮ ಮನಸ್ಸಿನ ಒಳಗಡೆನೆ. ಯಾಕಂದ್ರೆ ಭಗವಂತ ನಿರಾಕಾರ ಸ್ವರೂಪಿ, ನಾವು ಎಲ್ಲಿ ಕರಿತೀವೋ ಅಲ್ಲಿ ಬರ್ತಕ್ಕಂತಹ ಕರುಣಾಮಯಿ ಅವನು. ನೀವು ಕೂತ ಜಾಗದಲ್ಲೇ ಒಳ್ಳೆ ಮನಸ್ಸಿನಿಂದ, ಶುಭ್ರ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ ಖಂಡಿತ ಮಹಾವಿಷ್ಣು ಅಲ್ಲೇ ಪ್ರಾರ್ಥನೆಯನ್ನ ಸ್ವೀಕಾರ ಮಾಡಿ ಅಲ್ಲೇ ನಿಮ್ಗೆ ವರವನ್ನು ಸಹ ಕೊಡ್ತಾನೆ. ಯಾಕಂದ್ರೆ ಅಷ್ಟು ಕರುಣಾಮಯಿ ಅವನು. ಇನ್ನು ಉಪವಾಸದ ಕ್ರಮಗಳನ್ನ ಹೇಳ್ತಾ ಇದ್ದೆ. ಯಾರೆಲ್ಲ ಉಪವಾಸಗಳನ್ನ ಮಾಡಬೇಕು? ಉಪವಾಸ ಅಂದ್ರೆ 2 ರೀತಿ ಬರುತ್ತೆ. ಏನ್ ಮಾಡ್ತಾರೆ ನಮ್ಮ ಜನ, ಸೇರುವರೆ ಉಪ್ಪಿಟ್ಟು ಚೊಂಬವರೆ ಕಾಫಿ ಕುಡಿದ್ಬಿಟ್ಟು ನಾನು ಉಪವಾಸ ಮಾಡ್ತಾ ಇದ್ದೀನಿ, ಈ ತರ ರೀತಿಗಳೆಲ್ಲ ಹೇಳ್ಕೊಂಡು ಬರೋದುಂಟು. ಯಾಕಂದ್ರೆ ಉಪವಾಸ ಅಂತ ಹೇಳಿದಾಗ ಇಲ್ಲಿ ಫಲಹಾರ ಉಪವಾಸ, ನಿರಾಹಾರ ಉಪವಾಸ 2 ರೀತಿ ಮಾತ್ರ ಇರೋದು. ಫಲಹಾರ ಉಪವಾಸ ಅಂತ ಹೇಳಿದೆ, ಹೆಸರೇ ಹೇಳಿದ ಹಾಗೆ ಹಣ್ಣು ಮತ್ತು ಹಾಲಿಗೆ ಅಷ್ಟೇ ಇರುವಂತದ್ದು. ಅದು ಆಯಾ ಸೀಸನ್ ಫ್ರೂಟ್ಸ್ ಅಷ್ಟೇ. ಸೀಸನ್ ವೈಸ್ ಫ್ರೂಟ್ ಅಂತಂದ್ರೆ ಇವಾಗ ಚಳಿಗಾಲದಲ್ಲಿ ಸಿಗುವಂತಹ ಹಣ್ಣುಗಳು ಯಾವುದು, ಆ ಹಣ್ಣುಗಳನ್ನ ಮಾತ್ರ ಸ್ವೀಕಾರ ಮಾಡಬೇಕು. ಅದು ಜಾಸ್ತಿ ತಿನ್ನೋದಲ್ಲ, ತಟ್ಟೆ ತುಂಬಾ ಇಷ್ಟಿಷ್ಟು ಸಲಾಡ್ಗಳಂತ ಹೇಳ್ಬಿಟ್ಟು ಅದಕ್ಕೆ ಬೇರೆ ಇನ್ನೊಂದೇನೋ ಕ್ರೀಮ್ಗಳನ್ನೆಲ್ಲ ಹಾಕೊಂಡು ತಿನ್ನೋದಲ್ಲ. ಯಾಕಂದ್ರೆ ಆ ಹಣ್ಣುಗಳನ್ನು ತಿನ್ಬೇಕಾದ್ರೂ ಸಹ ಇಂತಿಷ್ಟೇ ಪ್ರಮಾಣದಲ್ಲಿ ತಿನ್ಬೇಕು, ಹೀಗೆ ತಿನ್ಬೇಕು, 1 ಲೋಟ ಹಾಲು ಕುಡಿಬೇಕು. ಆದ್ರೆ ಗರ್ಭಿಣಿಯರಾಗ್ಲಿ, ಅಶಕ್ತರಾಗ್ಲಿ, ರೋಗಗ್ರಸ್ತರಾಗ್ಲಿ, ಯಾರಾದ್ರೂ ಔಷಧಿ ತಗೊಳ್ಳುವಂತಹ ವ್ಯಕ್ತಿಗಳಾಗ್ಲಿ, ವಯೋವೃದ್ಧರಾಗ್ಲಿ, ಮಕ್ಕಳಿಗೆ ಕೆಲವೊಂದು ವಿನಾಯಿತಿಗಳಿದ್ದಾವೆ. ಇವರೆಲ್ಲ ಫಲಹಾರ ಉಪವಾಸಗಳನ್ನ ಮಾಡಬಹುದು. ಆ ಫಲಹಾರಗಳೇ ಇವಾಗ ಏನಾಗಿದೆ, ಹಣ್ಣುಗಳ ಬದಲು ಉಪ್ಪಿಟ್ಟುಗಳಾಗಿ, ಚಿತ್ರಾನ್ನಗಳಾಗಿ, ಅವಲಕ್ಕಿಗಳ ಕನ್ವರ್ಟ್ ಆಗೋಗಿದೆ. ಆದ್ರೆ ಅದನ್ನೆಲ್ಲ ಆ ಥರ ಹೇಳ್ಕೊಂಡು ನಾವು ಉಪವಾಸ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದಕ್ಕಿಂತ ಫಸ್ಟ್ ನೀವು ಹೊಟ್ಟೆ ತುಂಬ ಅನ್ನನೂ ಸಹ ತಿನ್ಕೋಬಹುದು. ಅದು ಬಿಟ್ಟು ಉಪ್ಪಿಟ್ಟು ತಿನ್ನೋದು, ನಮ್ಮ ಮನೇಲಿ ಇವತ್ತು ಏಕಾದಶಿ ಉಪವಾಸ ರೀ, ನಾನು ಅಡುಗೆನೇ ಮಾಡಲ್ಲ ಅಂತ ಹೇಳೋದು, ಕೊನೆಗೆ ನೋಡಿದ್ರೆ ಅಲ್ಲಿ ಉಪ್ಪಿಟ್ಟನ್ನು ನೋಡಿದ್ರೆ ಸೇರ್ಗಟ್ಟಲೆ ಉಪ್ಪಿಟ್ಟು ತಿಂತಿರ್ತಾರೆ. ಆ ಥರ ಎಲ್ಲ ಮಾಡ್ಕೊಂಡು ಪ್ರಯೋಜನ ಇಲ್ಲ. ಫಲಹಾರ ಮಾಡ್ಬೇಕಾ? ಇಲ್ಲ, 2 ಹೊತ್ತು ಮಾಡಬಹುದು. ಯಾಕಂದ್ರೆ ರೋಗಗ್ರಸ್ತರಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಟೈಮ್ಗೆ ಔಷಧಿಗಳನ್ನ ತಗೊಳ್ಳುವಂತ ಸಂದರ್ಭಗಳಿರುತ್ತೆ. ಕೆಲವೊಂದು ಊಟಕ್ಕೆ ಮುಂಚೆ ಅಥವಾ ಊಟಕ್ಕಾದ ನಂತರ ಕೆಲವೊಂದು ಔಷಧಿಗಳಿದ್ದಾಗ ಏನಾಗುತ್ತೆ, ಅವ್ರು ಏನಾದ್ರೂ ಹೊಟ್ಟೆಗೆ ತಗೊಳ್ಳೇಬೇಕು. ಸೊ ಹಾಗಾಗಿ ಅವ್ರಿಗೆಲ್ಲ ವಿನಾಯಿತಿಗಳಿದ್ದಾವೆ. ಇನ್ನು ಉಳಿದವರು ಕೆಲವೊಮ್ಮೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಾದ ಸಂದರ್ಭ ಬಂದಾಗ ಏನಾಗುತ್ತೆ, ಅವ್ರಿಗೂ ನಿರಾಹಾರ ಉಪವಾಸ ಮಾಡಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅವರು ಸಹ ಫಲಹಾರ ಉಪವಾಸಗಳನ್ನ ಮಾಡಬಹುದು. ಶಕ್ತರು ಯಾರಿರ್ತಾರೆ ಅಂದ್ರೆ, ಇಲ್ಲ ಪರವಾಗಿಲ್ಲ ನಾನು ಮಾಡಬಲ್ಲೆ ಅಂತ ಅನ್ಕೊಂಡವ್ರು ಬೇಕಾದ್ರೆ ನಿರಾಹಾರ ಉಪವಾಸವನ್ನ ಮಾಡಬಹುದು. ಯಾಕಂದ್ರೆ ಅಲ್ಲಿ ಡೈಜೆಷನ್ ಸಿಸ್ಟಮ್ಗೆ ಏನಾಗುತ್ತೆ, ಫುಲ್ ರೆಸ್ಟ್ ಅನ್ನೋದು ಸಿಗುತ್ತೆ. ಇವಾಗ ಏನಾದ್ರೂ ಹಣ್ಣು, ಹಾಲು, ಎಳ್ನೀರು ಏನಾದ್ರೂ ತಗೊಂಡೆ ಅಂತ ಹೇಳಿದ್ರೆ ಆಕ್ಟಿವ್ ಆಗ್ಲೇ, ಯಾಕಂದ್ರೆ ಜಠರಾಗ್ನಿ ಉತ್ಪತ್ತಿ ಆಗಲೇಬೇಕು, ಅದು ಪೂರ್ತಿ ಶಮನ ಆಗಿರೋದಿಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಇಲ್ಲಿ ನಿರಾಹಾರ ಉಪವಾಸಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಇದೆ, ಬಟ್ ಕೆಲವೊಂದು ವಿನಾಯಿತಿಗಳು ಇದ್ದಾವೆ. ಇನ್ನು ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು, ಇವತ್ತು ಏನು ಕೊಟ್ಟರೆ ಅವನು ಪ್ರಿಯನಾಗ್ತಾನೆ ಅಂದ್ರೆ, ಇವತ್ತಲ್ಲ ಯಾವುದೇ ಕಾಲಘಟ್ಟದಲ್ಲಾಗ್ಲಿ, ಯಾವುದೇ ಕ್ಷಣದಲ್ಲಾಗ್ಲಿ, ಯಾವುದೇ ಸಮಯದಲ್ಲಾಗ್ಲಿ
ಒಂದು 3 ದಳ ತುಳಸಿಯನ್ನ ಕೊಡೋದ್ರಿಂದ ಅವನಿಗೆ ಆಗುವಷ್ಟು ಪ್ರೀತಿ ನೀವು ಎಷ್ಟೇ ಕೆಜಿ ಚಿನ್ನ ಅವನ ಮೇಲೆ ಹೊರಿಸಿದ್ರು ಅವನಿಗಾಗಲ್ಲ. ಇವತ್ತು ಪೂಜೆ ಸಂದರ್ಭದಲ್ಲಿ ನೀವು ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಸುಮ್ನೆ ಖಾಲಿ ಕೈನಲ್ಲೆಲ್ಲ ಹೋಗ್ಬೇಡಿ, ಒಂದಿಷ್ಟು ತುಳಸಿ ತಗೊಂಡು ಹೋಗಿ ಅವನಿಗೆ ಕೊಡಿ, ಅವ್ನು ಬಹಳ ಸಂತೋಷ ಪಡ್ತಾನೆ. ಅದ್ರ ಹಿಂದೆ ಇನ್ನೊಂದು ವೈಜ್ಞಾನಿಕತೆ ಇದೆ. ಆ ತುಳಸಿಯನ್ನ ನಾವು ಯಾವಾಗ ಈ ಕೈಯಲ್ಲಿ ಹಿಡ್ಕೊಂಡಿರ್ತೀವಿ ಅದರಿಂದ ಬರುವಂತ ಅರೋಮ ಏನಿರುತ್ತೆ ಅದು ನಮ್ಮ ಉಸಿರಿನ ಗಾಳಿಯ ಮುಖಾಂತರ ನಮ್ಮ ದೇಹಕ್ಕೆ ಹೋದಾಗ ಎಷ್ಟೋ ಶ್ವಾಸಕೋಶಗಳು ಕ್ಲೀನ್ ಆಗ್ತವೆ. ಬಿಲ್ವಪತ್ರ ಹಿಡ್ಕೊಂಡ್ರು ಅಷ್ಟೇ, ಬನ್ನಿ ಎಲೆ ಹಿಡ್ಕೊಂಡ್ರು ಅಷ್ಟೇ. ಕೆಲವೊಂದು ವೈಜ್ಞಾನಿಕವಾಗಿ ಅದರ ಹಿನ್ನೆಲೆಗಳನ್ನು ನಾವು ಅರ್ಥ ಮಾಡ್ಕೊಂಡಾಗ ನಮಗೆ ಪ್ರತಿಯೊಂದು ಅರ್ಥವಾಗಿ ಹೋಗುತ್ತೆ. ಆದ್ರೆ ಆ ವೈಜ್ಞಾನಿಕ ಹಿನ್ನೆಲೆ ಈ ಕಡೆ ಈಗಿನ ಕಾಲಘಟ್ಟದಲ್ಲಿ ತಿಳಿಸ್ಕೊಡೋರು ಇದ್ರು ಸಹ ತಿಳ್ಕೊಳ್ಳೋಕೆ ನಮ್ಮ ಜನಕ್ಕೆ ಮನಸ್ಥಿತಿ ಇಲ್ಲ. ಹಾಗಾಗಿ ವಿಷ್ಣುವಿನ ಪ್ರಾರ್ಥನೆ ಮಾಡಿ. ಎಷ್ಟೋ ಜನಕ್ಕೆ ಅಯ್ಯೋ ಗುರುಗಳೇ ನನಗೆ ಮಂತ್ರಗಳೆಲ್ಲ ಹೇಳ್ಕೊಳಕ್ ಬರಲ್ಲ, ಮೂಲ ಮಂತ್ರ ಇಷ್ಟೇ, ಓಂ ನಮೋ ನಾರಾಯಣಾಯ. ಈ ಒಂದೇ ಒಂದು ಮಂತ್ರ ಸಾಕು ನಾರಾಯಣನ ಒಲಿಸ್ಕೊಳ್ಳೋಕ್ಕೆ, ಅವನ ಪ್ರೀತಿಗೆ ಪಾತ್ರನಾಗೋಕ್ಕೆ. ಹಾಗಾಗಿ ಇದೊಂದು ಮಂತ್ರ ಹೇಳ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗಕ್ಕಾಗ್ಲಿಲ್ವಾ, ಇದನ್ನೇ 108 ಬಾರಿ ಜಪ ಮಾಡ್ಕೊಳ್ಳೋದಾಗ್ಲಿ ಅಥವಾ ಮನಸ್ಸಿನಲ್ಲೇ ಧ್ಯಾನ ಮಾಡ್ಕೊಳ್ಳೋದಾಗ್ಲಿ. ಯಾಕಂದ್ರೆ ಮನಸ್ಸಿಗಿಂತ ದೊಡ್ಡ ದೇವಸ್ಥಾನ ಎಲ್ಲೂ ಇಲ್ಲ. ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಸೇವೆ ಅಂತ ಹೇಳಿದ್ರೆ ಇಲ್ಲಿ ಸೇವೆ ಅಂತ ಹೇಳಿದ್ರೆ ಪೂಜಾ ಕೈಂಕರ್ಯಗಳೇ ಸೇವೆ. ಇಲ್ಲಿ ಸೇವೆಗಳು ಅಂತ ಬಂದಾಗ ನಾನು ಹೋಗೇನೋ ಅಲ್ಲ ಕಸ ಹೊಡೆಯೋದು ನೆಲ ಗುಡಿಸೋದು ಅದರ ಅಲ್ಲ. ಸೇವೆಗಳು ಅಂತ ಬಂದಾಗ ಒಂದು ಬಾಹ್ಯ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು, ಇನ್ನು ಅಂತರ್ಮುಖಿಯಾಗಿರ್ತಕ್ಕಂಥದ್ದು. ಬಾಹ್ಯ ಕಣ್ಣಿಗೆ ಕಾಣಿಸುವಂಥದ್ದು ಅಂದ್ರೆ ನಾನು ತೋಮಾಲೆ ಹಾಕ್ಸೋದು, ಹೂವಿನ ಅಲಂಕಾರ ಮಾಡಿಸೋದು, ಅವನಿಗೆ ಒಡವೆಗಳನ್ನು ಹಾಕ್ಸೋದು, ವಸ್ತ್ರಗಳನ್ನ ಕೊಡೋದು, ಇದು ಬಾಹ್ಯಕ್ಕೆ ಮಾತ್ರ ಕಾಣ್ತಕ್ಕಂಥದ್ದು. ಆಂತರಿಕ ಸೇವೆ ಪರಮಶ್ರೇಷ್ಠವಾಗಿರ್ತಕ್ಕಂಥದ್ದು. ನಾನು ನನ್ನ ಮನಸ್ಸಿನಲ್ಲೇ ಆ ಒಂದು ಆಕಾರವನ್ನ ಕಲ್ಪನೆಯನ್ನ ಮಾಡಿಕೊಂಡು ಅವನಿಗೆ ನಾನು ಮುತ್ತಿನ ಹಾರ ಕೊಟ್ಟಿದ್ದೀನಿ, ವಜ್ರ ಖಚಿತ ಒಂದು ಸಿಂಹಾಸನವನ್ನ ಕೊಟ್ಟಿದ್ದೀನಿ, ಕಿರೀಟ ಇಟ್ಟಿದ್ದೀನಿ, ಆ ಚತುರ್ಭುಜಗಳಿಗೆ ಶಂಖ ಚಕ್ರಗಳನ್ನ ಇಟ್ಟಿದ್ದೀನಿ, ಗದೆ ಇಟ್ಟಿದ್ದೀನಿ, ಕಮಲ ಹೂವನ್ನ ಕೊಟ್ಟಿದ್ದೀನಿ. ಆ ಕಲ್ಪನೆಗಳಲ್ಲಿ ಸಿಗತಕ್ಕಂಥದ್ದು. ಯಾಕಂದ್ರೆ ಎಷ್ಟೋ ಜನರಿಗೆ ಪಾಪ ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಆಗಲ್ಲ. ಯಾಕಂದ್ರೆ ಒಂದು ಡೆತ್ ಬೆಡ್ ಅಲ್ಲಿ ಇರಬಹುದು, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಎದ್ದು ಓಡಾಡಕ್ಕಾಗದಿರ್ತಕ್ಕಂಥ ಇರ್ಬೋದು. ಅಂಥವ್ರು ನಾರಾಯಣನನ್ನ ಸ್ಮರಣೆ ಮಾತ್ರದಲ್ಲೇ ಸಾಕು, ಅವ್ರಿಗೆ ಎಲ್ಲೇ ಇದ್ರೂ ಸ್ಮರಣೆ ಮಾಡ್ಕೊಳ್ಳಿ, ಅವ್ರು ಖಂಡಿತ ಮಹಾವಿಷ್ಣುವಿನ ಅನುಗ್ರಹ ಸಿಕ್ಕೇ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕು. ಹೌದು, ಇವತ್ತು ದಾನಗಳಲ್ಲಿ ತುಂಬಾ ಪರಮಶ್ರೇಷ್ಠವಾದಂತಹ ದಾನಗಳಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ ಗೋದಾನ. ಇವತ್ತು ಕೊಡ್ತಕ್ಕಂತಹ ಗೋದಾನಗಳಿಗೆ ಬಹಳಷ್ಟು ಮಹತ್ವ ಇರುತ್ತೆ. ಆದ್ರೆ ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಗೋದಾನವನ್ನ ಸ್ವೀಕಾರ ಮಾಡತಕ್ಕಂಥವ್ರು ಬಹಳಷ್ಟು ಕಮ್ಮಿ. ಯಾಕಂದ್ರೆ ಒಂದು ಹಸುವನ್ನ ನಾನು ದಾನ ಕೊಟ್ಟೆ ಅಂದ್ರೆ ಆ ವ್ಯಕ್ತಿಗದು ಉಪಯೋಗ ಬರಬೇಕು. ಈಗ ನಮ್ಮಂತವ್ರಿಗೆಲ್ಲ ತಗೊಂಡ್ ಬಂದು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವೆಲ್ಲಿ ಕಟ್ಕೊಳ್ಳೋದು? ಕೆಲವರು ಏನ್ ಮಾಡ್ತಾರೆ, ಒಂದು ತೆಂಗಿನಕಾಯಿ ಮೇಲೆ ಒಂದು ದಕ್ಷಿಣ ಇಟ್ಟು ಕೊಟ್ಬಿಡ್ರಿ ಸಾಕು ಅಂತ ಹೇಳ್ತಾರೆ. ಆದ್ರೆ ತೆಂಗಿನಕಾಯಿನ ಏನ್ ಮಾಡ್ತೀರಿ ನೀವು? ಹೊಡಿತೀರಿ. ಹೊಡೆದಾಗ ಏನಾಗುತ್ತೆ, ಆ ಗೋವು ಅಂತ ನೀವು ಸ್ವೀಕಾರ ಮಾಡಿರೋದನ್ನ ಅಲ್ಲೇ ನೀವು ಹೊಡೆದಾಗ ಗೋ ಹತ್ಯೆ ಆಗಲ್ವಾ? ಹಾಗಾಗಿ ಒಂದು ಬೆಳ್ಳಿಯ ಮೂರ್ತಿನಲ್ಲಿ ಕಾಮಧೇನುವಿನ ವಿಗ್ರಹವನ್ನ ಮಾಡಿಸಿ ಅದರ ಮೇಲೆ ಒಂದು ನಿಮ್ಮ ಯಥಾಶಕ್ತಿ ದಕ್ಷಿಣೆಯನ್ನಿಟ್ಟು ಪಾತ್ರರಿಗೆ ದಾನ ಅಂತ ಹೇಳ್ಬೇಕು. ಪಾತ್ರರು ಅಂತ ಹೇಳಿದ್ರೆ ಯಾರಿಗೆ ಯೋಗ್ಯತೆ ಇರುತ್ತೋ, ಇಲ್ಲಿ ಜಾತಿ ಧರ್ಮಗಳ ಆಧಾರ ಅಲ್ಲ, ಯಾರಿಗೆ ಯೋಗ್ಯತೆ ಇರುತ್ತೋ ಅವರಿಗೆ ದಾನವನ್ನ ಕೊಡೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಯಾರು ಹಸಿದವರಿಗೆ ಅನ್ನ ಹಾಕಬೇಕು. ಅದು ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಅನ್ನದಾನಕ್ಕಿಂತ ಪರಮಶ್ರೇಷ್ಠ ದಾನ ಇನ್ನೊಂದು ಇಲ್ಲ ಪ್ರಪಂಚದಲ್ಲಿ. ಹಾಗಾಗಿ ಹಸಿದವರಿಗೆ ಅನ್ನ ಕೊಡೋದು, ಯಾರಿಗೆ ನೀಡ್ಸ್ ಗಳಿರುತ್ತೆ ಅವ್ರಿಗೆ ಅದನ್ನ ಫುಲ್ಫಿಲ್ ಮಾಡ್ಕೊಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ಯಾವುದೇ ದಾನ ಆಗ್ಲಿ ತಗೊಳ್ಳೋನ್ಗೂ ಸಹ ಅದರ ಒಂದು ಉಪಯೋಗ ಬರಬೇಕು. ಹಾಗಾಗಿ ಆ ತಗೊಳ್ತಕ್ಕಂಥವನಿಗೂ ಮತ್ತು ಕೊಡತಕ್ಕಂಥವನಿಗೂ ಇಬ್ಬರಿಗೂ ಅನುಕೂಲಗಳ ಹಾಗೆ ಅವ್ರ ದಾನಗಳನ್ನ ನಿರ್ಧಾರ ಮಾಡ್ಕೋಬಹುದು. ಯಾಕಂದ್ರೆ ಹಲವಾರು ಸಮಯಗಳಲ್ಲಿ ಕಾಲಘಟ್ಟದಲ್ಲೂ ಸಹ ನಾವು ಹಲವಾರು ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಇದಿಷ್ಟನ್ನ ಇವ್ರು ಮಾಡ್ಕೊಂಡು ಬಂದಿದ್ದೇ ಆದ್ರೆ ವೈಕುಂಠ ಏಕಾದಶಿಯ ಒಂದು ಸಂಪೂರ್ಣ ಫಲಗಳನ್ನ ಅವರು ಅನುಭವಿಸಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿರೋ ಥ್ಯಾಂಕ್ ಯು ಸೋ ಮಚ್. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ಓಕೆ, ವೈಕುಂಠ ಏಕಾದಶಿಯ ಮಹತ್ವ ಏನು, ಹಿನ್ನೆಲೆ ಏನು, ಯಾವ ರೀತಿಗೆ ಆಚರಣೆ ಮಾಡಬೇಕು, ಆರಾಧನೆ ಮಾಡಬೇಕು, ಉಪವಾಸ ಯಾಕೆ ಮಾಡಬೇಕು, ಇವೆಲ್ಲದರ ಬಗ್ಗೆ ತಿಳ್ಕೊಂಡ್ರಿ ಅಂತ ಅನ್ಕೊಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.